ವೆಲ್ಕಮ್ ಬ್ಯಾಕ್ ಟು ಮೆಕ್ಟಿಪ್ ಚಾನಲ್. ನಾನು ನಿಮ್ಮ ಸಾಗರ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸರ್ಚಿಂಗ್. ಸೊ ಇನ್ ಕಂಪ್ಯೂಟರ್ ಸೈನ್ಸ್ ಸೆಕೆಂಡ್ ಪಿ ಯು ಸಿಯಲ್ಲಿ ಬರ್ತಕ್ಕಂಥ ಸರ್ಚಿಂಗ್ ಟಾಪಿಕ್ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಬಿಫೋರ್ ಗೋಯಿಂಗ್ ಟು ದಟ್, ವಾಟ್ ಈಸ್ ಸರ್ಚಿಂಗ್? ಸರ್ಚಿಂಗ್ ಅಂತ ಅಂದರೆ ಏನು? ಸರ್ಚಿಂಗ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಲೊಕೇಟಿಂಗ್ ಆರ್ ಫೈಂಡಿಂಗ್ the particular element in a collection of elements, or a particular element finding in a collection of or a list of data. For example, here I am going to take one list of elements. Okay, 2 4 8 6 ಈ ಥರ ಎಲಿಮೆಂಟ್ಸ್ ಏನಿರ್ತಾವಲ್ಲ, ಇದರಲ್ಲಿ ನನಗೆ ಒಂದು ಯಾವುದಾದ್ರೂ ಎಲಿಮೆಂಟ್ನ ಫೈಂಡ್ ಮಾಡು ಅಂತ ಅಂದಾಗ, ಫಾರ್ ಎಕ್ಸಾಂಪಲ್ ನನಗೆ ಇಲ್ಲಿ ನಂಬರ್ 4 ಅಂದರೆ ನಂಬರ್ 4th ಎಲಿಮೆಂಟ್ ನನಗೆ ಬೇಕು. ಸೊ ಇಲ್ಲಿ ವೇರ್ ಎಕ್ಸಾಕ್ಟ್ಲಿ ಇಟ್ ಲೊಕೇಟೆಡ್ನ ಇದನ್ನು ನಾವು ಫೈಂಡ್ ಮಾಡಲಿಕ್ಕೆ ಸರ್ಚಿಂಗ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ದೇರ್ ಆರ್ 3 ಮೆಥಡ್ಸ್ ಫಾರ್ ಸರ್ಚಿಂಗ್ ದ ರಿಕ್ವೈರ್ಡ್ ಎಲಿಮೆಂಟ್ಸ್. ಒನ್ ಈಸ್ ಲೀನಿಯರ್ ಸರ್ಚು, ಬೈನರಿ ಸರ್ಚು ಆ್ಯಂಡ್ ಸರ್ಚ್ ಬೈ ಹ್ಯಾಶಿಂಗ್. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್ ಏನಪ್ಪ ಅಂತ ಅಂದರೆ, ನೀವು ಇದಕ್ಕೆ ಇಂಡೆಕ್ಸಿಂಗ್ ಮಾಡಬೇಕು ಬಿಫೋರ್ ಗೋಯಿಂಗ್ ಟು ಸರ್ಚ್. ಇಂಡೆಕ್ಸಿಂಗ್ ಅಂದರೆ ದ ನಂಬರಿಂಗ್. ಸೊ 0 to 1 2 3 ಈ ಥರ ನಂಬರಿಂಗ್ ಮಾಡಿಕೊಂಡ್ರೆ ಇಟ್ ಈಸ್ ಈಸಿ ಟು ಸರ್ಚ್ ದ ಎಲಿಮೆಂಟ್ಸ್. ಫಾರ್ ಎಕ್ಸಾಂಪಲ್, ವಾಟ್ ಈಸ್ ದ ಪೊಸಿಷನ್ ಆಫ್ ಆರ್ ಇಂಡೆಕ್ಸ್ ವ್ಯಾಲ್ಯೂ ಆಫ್ ದಿಸ್ 4 ಅಂತ ಅಂದರೆ 1, ಬಟ್ ಇಟ್ ಈಸ್ ದ ಇಂಡೆಕ್ಸ್ ವ್ಯಾಲ್ಯೂ, ನಾಟ್ ಎ ಪೊಸಿಷನ್. ಪೊಸಿಷನ್ ಅಂತ ಬಂದಾಗ ಇಂಡೆಕ್ಸ್ ಪ್ಲಸ್ 1 ಆಗುತ್ತೆ, ಅಂದರೆ ಐ ಪ್ಲಸ್ 1 ಆಗುತ್ತೆ. ಇಟ್ ಈಸ್ ನಥಿಂಗ್ ಬಟ್ 1 ಪ್ಲಸ್ 1. ಸೊ ನಂಬರ್ 4 ಪ್ರೆಸೆಂಟ್ ಆರ್ ಫೈಂಡ್ ಯಾವ ಪೊಸಿಷನಲ್ಲಿ ಸಿಕ್ಕಿದೆ? ಇನ್ ದ ಸೆಕೆಂಡ್ ಪೊಸಿಷನಲ್ಲಿ ನಮಗೆ ಸಿಕ್ಕಿದೆ. ಇದು ನಮಗೆ ಆನ್ಸರ್. ಇನ್ ದ ಸೆಕೆಂಡ್ ಪೊಸಿಷನ್, ಇನ್ ದ ಸೆಕೆಂಡ್ ಪ್ಲೇಸ್ ದ ನಂಬರ್ 4 ಈಸ್ ಪ್ರೆಸೆಂಟೆಡ್. ಓಕೆ, ಈ ಥರ ನಾವು ಸರ್ಚ್ ಎಲಿಮೆಂಟ್ಸ್ನ ಸರ್ಚ್ ಮಾಡಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು, ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಚಿಂಗ್ ಅಂತ ಬಂದಾಗ, ಸೊ ಅದರಲ್ಲಿ ಲೀನಿಯರ್ ಸರ್ಚ್ ಮೊದಲನೇದಾಗಿರುತ್ತೆ. ಈ ಲೀನಿಯರ್ ಸರ್ಚ್ನ ನಾವು ಇನ್ ಎಕ್ಸಾಮಲ್ಲಿ ನಿಮ್ಗೆ ಕೇಳ್ತಾರೆ, ಡೆಫಿನೇಷನ್ ಆಫ್ ಸರ್ಚಿಂಗ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಚಿಂಗ್. ನೀವು ಡೆಫಿನೇಷನ್ಸ್ನ ಬರೆದು ಡಿಫ್ರೆಂಟ್ ಟೈಪ್ಸ್ ಆಫ್ ಸರ್ಚಿಂಗು ಪಾಯಿಂಟ್ಸ್ ವೈಸ್ ಬರೆದ್ರೆ ಸಾಕು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಲೀನಿಯರ್ ಸರ್ಚಲ್ಲಿ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಸಿಕ್ವೆನ್ಷಿಯಲ್ ಸರ್ಚ್ ಆರ್ ಸೀರಿಯಲ್ ಸರ್ಚ್. ಇದು ಕೂಡ 1 ಮಾರ್ಕಲ್ಲಿ ಕೇಳ್ತಾರೆ MCQs ಅಲ್ಲಿ. ಓಕೆ, ಲೀನಿಯರ್ ಸರ್ಚ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸಿಕ್ವೆನ್ಷಿಯಲ್ ಸರ್ಚ್ ಆ್ಯಂಡ್ ಸೀರಿಯಲ್ ಸರ್ಚ್ ಅಂತ ಕರೀತಾರೆ. ಇದು ಒಂದು ಟೆಕ್ನಿಕ್. ಇದರಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಇನ್ ದ ಕಲೆಕ್ಷನ್ ಆಫ್ ಐಟಮ್ಸಲ್ಲಿ ವಿ ಆರ್ ಗೋಯಿಂಗ್ ಟು ಕಂಪೇರ್ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ಸ್. ಫಾರ್ ಎಕ್ಸಾಂಪಲ್, ಟೇಕ್ ದ ಸೇಮ್ ಯಾವುದೇ ಒಂದು ನಂಬರ್ ತೊಗೊಳ್ರಿ ಇಲ್ಲಿ. ಓಕೆ, ಇಲ್ಲಿ ಯಾವುದಾದ್ರೂ ನಂಬರ್ಸ್ನ ನಾನು ಇಲ್ಲಿ ತೊಗೊಂಡಾಗ ಇದರಲ್ಲಿ ನನಗೆ ಬೇಕಾಗಿರೋದು 1 ಅಂತ ಅಂದ್ಕೊಳ್ರಿ. ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ಸ್ನ ಇದು ಸರ್ಚ್ ಮಾಡುತ್ತೆ. ಅಂದರೆ ಪೊಸಿಷನ್ ಆಫ್ 0 ಇಂದ ಸ್ಟಾರ್ಟ್ ಆಗಿ 1 2 3 ಅಪ್ ಟು ಇಂಡೆಕ್ಸಿಂಗ್ 3 ತನೂ ಸರ್ಚ್ ಮಾಡುತ್ತೆ. ಯಾವಾಗ ನಮಗೆ ಈ ಎಲಿಮೆಂಟ್ ಫೈಂಡ್ ಆಗುತ್ತೋ, ಸಿಗುತ್ತಲ್ಲ, ಆವಾಗ ಇಟ್ ರಿಟರ್ನ್ಸ್ ದ ಪೊಸಿಷನ್. ಮೀನ್ಸ್ ವೇರ್ ಎಕ್ಸಾಕ್ಟ್ಲಿ ದ 1 ಈಸ್ ಪ್ಲೇಸ್ಡ್ ಇನ್ ದ ಇಂಡೆಕ್ಸ್ ವ್ಯಾಲ್ಯೂ 2. ಇಟ್ ಮೀನ್ಸ್ 2 ಪ್ಲಸ್ 1. ಇಟ್ ಈಸ್ ನಥಿಂಗ್ ಬಟ್ 3 ಅಂತ ನಮಗೆ ಆನ್ಸರ್ ಬರುತ್ತೆ. ಇನ್ ದ ಪೊಸಿಷನ್ 3 ದ ಎಲಿಮೆಂಟ್ 1 ಈಸ್ ಪ್ರೆಸೆಂಟ್. ಈ ಥರ ಈ ಸರ್ಚ್ ಎಲಿಮೆಂಟು ಈ ಲೀನಿಯರ್ ಸರ್ಚಲ್ಲಿ ನಾವು ಸರ್ಚ್ ಮಾಡ್ತೀವಿ. ಅಂದರೆ 1 by 1 ವಿ ಆರ್ ಗೋಯಿಂಗ್ ಟು ಕಂಪೇರ್. ಸೊ ಅಂಡ್ ದಿಸ್ ಲೀನಿಯರ್ ಸರ್ಚ್ ಓನ್ಲಿ ಸೂಟೇಬಲ್ ಫಾರ್ ಸ್ಮಾಲ್ ಇನ್ ಸೈಜ್. ವೆನೆವರ್ ದ ಡೇಟಾ ಸೈಜ್ ಇಸ್ ಬಿಗ್ಗರ್ನ ಇಟ್ ಈಸ್ ಡಿಫಿಕಲ್ಟ್ ಟು ಸರ್ಚ್. ಮೀನ್ಸ್ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಯಾಕಂದರೆ 1 by 1 ಎಲಿಮೆಂಟ್ಸ್ನ ನಾವು ಸರ್ಚ್ ಮಾಡಬೇಕಂದ್ರೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಆ್ಯಂಡ್ ಆಲ್ಸೋ ಈ ಮೆಥಡ್ದು ಮೇನ್ ಅಡ್ವಾಂಟೇಜ್ ಏನಪ್ಪ ಅಂತ ಅಂದರೆ, ಅನ್ಆರ್ಡರ್ಡ್ ಅಂದರೆ ಅನ್ಸಾರ್ಟೆಡ್ ಎಲಿಮೆಂಟ್ಸಲ್ಲಿ ಕೂಡ ನಾವು ಈಸಿಯಾಗಿ ನಮಗೆ ಬೇಕಾಗಿರೋ ಎಲಿಮೆಂಟ್ನ ಫೈಂಡ್ ಮಾಡ್ಬೋದು. ಇಲ್ಲಿ ನೀವು ನೋಡಿರ್ಬೋದು 2 3 1 0. ಇಟ್ ಈಸ್ ನಾಟ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್. ಇಟ್ ಈಸ್ ಜಸ್ಟ್ ಅನ್ಆರ್ಡರ್ಡ್ ಲಿಸ್ಟ್. ಓಕೆ, ಇದರಲ್ಲಿ ನಾವು ಎಲಿಮೆಂಟ್ಸ್ನ ಈಸಿಯಾಗಿ ಫೈಂಡ್ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಅಂತ ಬಂದಾಗ, ಇಲ್ಲಿ ನೀವು ನೋಡ್ಬೋದು ದ ಅಲ್ಗರಿದಮ್. ಅಲ್ಗರಿದಮ್ ಅಂತ ಅಂದರೆ ಹೌ ದ ಲೀನಿಯರ್ ಸರ್ಚ್ ವರ್ಕ್. ಓಕೆ, ಐ ಆಮ್ ಗೋಯಿಂಗ್ ಟು ಟೇಕ್ ಒನ್ ಎಕ್ಸಾಂಪಲ್ ಇಯರ್. ನಂಬರ್ ಲಿಸ್ಟು 8 - 4 7 17 0 2 9. ಟೋಟಲ್ 1 2 3 4 5 6 7 ಎಲಿಮೆಂಟ್ಸ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಈ ಲೀನಿಯರ್ ಸರ್ಚಲ್ಲಿ ಏನಾಗುತ್ತೆ ಅಂತ ಅಂದರೆ, ದಿಸ್ ಈಸ್ ದ ಫಸ್ಟ್ ಸ್ಟೆಪ್ ಟು ರೈಟ್ ದ ಅಲ್ಗರಿದಮ್. ವಿ ಆರ್ ಗೋಯಿಂಗ್ ಟು ಡೂ ದ ಲೀನಿಯರ್ ಸರ್ಚ್ ಅಲ್ಲ. ಲೀನಿಯರ್ ಸರ್ಚಲ್ಲಿ ನಮ್ಮ ಲಿಸ್ಟ್ ಅಂದರೆ ಇದು ನಮ್ಮ ಲಿಸ್ಟ್. ಓಕೆ, ಕೀ ಅಂದರೆ ನಾವು ಹುಡುಕ್ಬೇಕಾಗಿರ್ತಕ್ಕಂಥ ಕೀ. ಆ್ಯಂಡ್ ಎನ್ ಅಂತಂದರೆ ನಂಬರ್ ಆಫ್ ಎಲಿಮೆಂಟ್ಸ್, ದಟ್ ಈಸ್ n = 7 ಇದಾವೆ ಇಲ್ಲಿ. ಓಕೆ, ಕೀ ಎಲಿಮೆಂಟ್ ಅಂದರೆ ನಾವು ಹುಡುಕ್ಬೇಕಾಗಿರೋ ಎಲಿಮೆಂಟ್. ಫಾರ್ ಎಕ್ಸಾಂಪಲ್, ಅಸ್ಯೂಮ್ ದ ಕೀ = 17 ಅಂತ ಅನ್ಕೊಳ್ರಿ. ಓಕೆ, ನಾವು ಹುಡುಕ್ಬೇಕಾಗಿರೋ ಎಲಿಮೆಂಟ್ ಬಂದ್ಬಿಟ್ಟು 17. ಸ್ಟೆಪ್ 1ಅಲ್ಲಿ ಏನಾಗುತ್ತೆ, ಸೆಟ್ ಇಂಡೆಕ್ಸ್ ಇಸ್ ಈಕ್ವಲ್ ಟು 0. ಆ್ಯಸ್ ಪರ್ ದ ಡೆಫಿನಿಷನ್ ಇದು 0 ಇಂಡೆಕ್ಸ್. ದಿಸ್ ಒನ್ ಈಸ್ 1, ದಿಸ್ ಒನ್ ಈಸ್ 2, ದಿಸ್ ಒನ್ ಈಸ್ 3 ಆ್ಯಂಡ್ ದಿಸ್ ಒನ್ ಈಸ್ 4
ಆ್ಯಂಡ್ ದಿಸ್ ಒನ್ ಈಸ್ 5 ಆ್ಯಂಡ್ ದಿಸ್ ಒನ್ ಈಸ್ 6. ಅಂದರೆ ಇಂಡೆಕ್ಸಿಂಗ್ ವ್ಯಾಲ್ಯೂಸು n-1 ಆಗಿರ್ತವೆ. ಅಂದರೆ n-1 ಅಂದರೆ 7 ಮೈನಸ್ 1 ಅಂದರೆ ನಮಗೆ 6 ಇಂಡೆಕ್ಸಿಂಗ್ ಬರ್ತವೆ. ಓಕೆ, ಇಲ್ಲಿ 6th ಲಾಸ್ಟ್ ಇಂಡೆಕ್ಸಿಂಗ್ ವ್ಯಾಲ್ಯೂ. ಸೊ ಇಲ್ಲಿ ಏನಾಗುತ್ತೆ, ಇನಿಷಿಯಲಿ ಸೆಟ್ ಇಂಡೆಕ್ಸ್ ಈಕ್ವಲ್ ಟು 0. ಇಂಡೆಕ್ಸ್ ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು ಸರ್ಚ್ ಮಾಡಲಿಕ್ಕೆ. ಇಲ್ಲಿಂದ ಸರ್ಚ್ ಮಾಡ್ತಾ ಇದ್ದೀನಿ, ಪಾಯಿಂಟರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ವೈಲ್ ಇಂಡೆಕ್ಸ್ ಈಸ್ ಲೆಸ್ ದೆನ್ n, ರಿಪೀಟ್ ಸ್ಟೆಪ್ 3. ಯಾವಾಗ ನಮಗೆ ಇಂಡೆಕ್ಸ್ ಲೆಸ್ ದೆನ್ n ಇದ್ದಾಗ, ಲೆಸ್ ದೆನ್ n ಅಂದರೆ ಇಲ್ಲಿ 6 ಇದೆಯಲ್ಲ, ರೈಟ್, ಇಟ್ ಈಸ್ ಟ್ರೂ ರೈಟ್ ನಾವು. ಸೊ ಇದೇನಾಗುತ್ತೆ, ನೆಕ್ಸ್ಟ್ ಫರ್ದರ್ ಸ್ಟೇಟ್ಮೆಂಟ್ಸ್ಗೆ ರನ್ ಆಗುತ್ತೆ. ಇನ್ ಕೇಸ್ ಇಂಡೆಕ್ಸ್ ಗ್ರೇಟರ್ ದೆನ್ n ಇದ್ದರೆ ಇಟ್ ಈಸ್ ಔಟ್ ಆಫ್ ರೇಂಜ್ ಅಂತ ಕರಿತೀವಿ. ಇಲ್ಲಿ ಇದು ಟ್ರೂ ಆಗಿರೋದ್ರಿಂದ, ಇಂಡೆಕ್ಸು ಲೆಸ್ ದೆನ್ n ಇರೋದ್ರಿಂದ ನೆಕ್ಸ್ಟ್ ಸ್ಟೇಟ್ಮೆಂಟ್, ಇಲ್ಲಿ ಥರ್ಡ್ ಸ್ಟೇಟ್ಮೆಂಟ್ ಏನು ಬರೆದಿದ್ದಾರೆ ಅಂತೆ, ಇಫ್ ನಮ್ ಲಿಸ್ಟ್ ಆಫ್ ಇಂಡೆಕ್ಸ್, ಫಾರ್ ಎಕ್ಸಾಂಪಲ್ ಇದರಲ್ಲಿ ಯಾವುದಾದ್ರೂ ನಮ್ ಲಿಸ್ಟ್ ಅಂದರೆ ಇದು, ಓಕೆ, ನಮ್ ಲಿಸ್ಟ್ ಅಂದರೆ ಇದು, ಇದರಲ್ಲಿ ಯಾವುದಾದ್ರೂ ಇಂಡೆಕ್ಸ್ ಇದಾಗಿರ್ಬೋದು, ಕೀ ಅಂದರೆ ನಮ್ಮ ಹುಡುಕ್ತಕ್ಕಂಥ ಎಲಿಮೆಂಟ್ 17 ಇದೆಯಲ್ಲ, ಅದಕ್ಕೇನಾದರೂ ಈಕ್ವಲ್ ಆದರೆ, ಓಕೆ, ನಮ್ಮ ಲಿಸ್ಟ್ ಆಫ್ ಎಲಿಮೆಂಟ್ ಈಸ್ ಈಕ್ವಲ್ ಟು 17 ಆದರೆ, ಸೊ ನಮಗೇನಾಗುತ್ತೆ ಅಲ್ಲಿ, ವಿ ಫೌಂಡ್ ದ ಪೊಸಿಷನ್, ವಿ ಫೌಂಡ್ ದ ಎಲಿಮೆಂಟ್. ಸೊ ಆವಾಗ ಇಂಡೆಕ್ಸ್ ಪ್ಲಸ್ 1 ಅಂತ ಬರಿಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ 0 ಅಂತ ಇದೆ, ಇಲ್ಲಿ ನಮಗೆ ಬೇಕಾಗಿರೋ ಎಲಿಮೆಂಟ್ ಇಲ್ಲ. 8 ಈಕ್ವಲ್ ಟು ನಾಟ್ ಈಸ್ ಈಕ್ವಲ್ ಟು 17, ಇಟ್ ಈಸ್ ನಾಟ್ ದ ರಿಕ್ವೈರ್ಡ್ ಎಲಿಮೆಂಟ್. -4, ಇಟ್ ಈಸ್ ನಾಟ್ ಆಲ್ಸೋ ಈಕ್ವಲ್ ಟು 17. and again 7, it is not also equal to 17. in third indexing value ಅಲ್ಲಿ ನಮಗೆ ಸಿಗ್ತಾ ಇದೆ 17 is equal to 17. so now it returns, index ಏನಿದೆ 3 ಇದೆ, 3 plus 1 ಅಂತ ಅಂದರೆ it returns the position of that element is equal to 4th. ಇನ್ನು 4th ಪೊಸಿಷನ್ ಅಲ್ಲಿ ನಮಗೆ ಬೇಕಾಗಿರೋ 17 ಎಲಿಮೆಂಟು ಪ್ರೆಸೆಂಟ್ ಇದೆ ಅಂತ. ಇಷ್ಟು ಈ ಅಲ್ಗಾರಿದಮ್ ವರ್ಕ್ ಆಗೋ ಪ್ರೊಸೆಸ್. ಈ ಥರ ಅಲ್ಗಾರಿದಮ್ ವರ್ಕ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಮತ್ತೊಮ್ಮೆ ನೋಡ್ಕೋಬೋದು ನೀವು, ಸೆಟ್ ಇಂಡೆಕ್ಸ್ ಈಕ್ವಲ್ ಟು 0, ಸ್ಟಾರ್ಟಿಂಗ್ 0 ಇಂದ ಸ್ಟಾರ್ಟ್ ಮಾಡಿರಿ, ಸರ್ಚ್ ಅಪ್ ಟು ದ n-1. ಆಫ್ಟರ್ ದಟ್ ಇಫ್ ನಮ್ ಲಿಸ್ಟ್ ಆಫ್ ಇಂಡೆಕ್ಸ್ ಅಂದರೆ ಇಲ್ಲಿ ಇಂಡೆಕ್ಸಲ್ಲಿ ಇರ್ತಕ್ಕಂಥ ಏನಾದರೂ ವ್ಯಾಲ್ಯೂ ಈಸ್ ಈಕ್ವಲ್ ಟು ಕೀ ಆದಾಗ ಇಟ್ ರಿಟರ್ನ್ಸ್ ಫೌಂಡ್ ಎಟ್ ಪೊಸಿಷನ್ ಆ್ಯಂಡ್ ಇಂಡೆಕ್ಸ್ ಪ್ಲಸ್ 1 ಅಂದರೆ 4th, ನಾನು ಹೇಳಿದ್ನಲ್ಲ 4 ಅಂತ ಬರೆಯುತ್ತೆ. ಇನ್ ಕೇಸ್ ಇಲ್ಲಿ ಸಿಕ್ತು ಅಂತಂದರೆ ಏನಾಗುತ್ತೆ, ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಸ್ಟಾಪ್ ಆಗುತ್ತೆ. ಸೊ ಆಫ್ಟರ್ ದಟ್ ಎಲ್ಸ್ ಬ್ಲಾಕಿಗೆ ಹೋಗುತ್ತೆ. ಇನ್ ಕೇಸ್ ಸಿಗಲಿಲ್ಲ ಅಂತ ಅಂದರೆ, ಈ ಇಫ್ ಸ್ಟೇಟ್ಮೆಂಟ್ ಏನಾದರೂ ರಾಂಗ್ ಆದರೆ ದ ಕಂಟ್ರೋಲ್ ಈಸ್ ಗೋಸ್ ಟು ದ ಎಲ್ಸ್ ಬ್ಲಾಕ್. ಎಲ್ಸ್ ಬ್ಲಾಕಲ್ಲಿ ಇಂಡೆಕ್ಸ್ ಈಕ್ವಲ್ ಟು ಇಂಡೆಕ್ಸ್ ಪ್ಲಸ್ 1 ಅಂದರೆ ಅಗೇನ್ ಇಟ್ ಗೋಸ್ ಟು ದ ನೆಕ್ಸ್ಟ್ ಪೊಸಿಷನ್. ಹಿಂಗೆ ಸರ್ಚ್ ಮಾಡ್ಕೊತ ಹೋಗುತ್ತೆ. ಇನ್ ಕೇಸ್ ಎಲ್ಲೂ ಸಿಗಲಿಲ್ಲ ಅಂದರೆ ವಿ ಗೆಟ್ ದ ಆನ್ಸರ್ ಕಾಲ್ಡ್ ಆಸ್ ಸರ್ಚ್ ಅನ್ಸಕ್ಸಸ್ಫುಲ್ ಅಂತ. ಸೊ ದಿಸ್ ಈಸ್ ವಾಟ್ ದ ಅಲ್ಗಾರಿದಮ್ ಆಫ್ ಲೀನಿಯರ್ ಸರ್ಚ್. ನೆಕ್ಸ್ಟ್ ಬಂದರೆ ನಿಮಗೆ ಲೀನಿಯರ್ ಸರ್ಚ್ದು ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ಇಲ್ಲಿ. ಓಕೆ, ಲೀನಿಯರ್ ಸರ್ಚ್ ಎಕ್ಸಾಂಪಲ್ಲು, ಇಲ್ಲಿ ನನಗೆ 7 ಎಲಿಮೆಂಟ್ಸ್ ಇದ್ದಾವೆ. ಇವಾಗ ತಾನೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ ಅದೇ ಮೆಥಡಲ್ಲಿ n ಈಕ್ವಲ್ ಟು 7 ಇದೆ. ಸೊ 7 ಎಲಿಮೆಂಟ್ಸ್ ತೊಗೊಂಡಿದ್ದೀನಿ. ನಾನು ಹುಡುಕ್ಬೇಕಾಗಿರೋ ಎಲಿಮೆಂಟ್ ಬಂದುಬಿಟ್ಟು 17. ಈಗ ಆಲ್ರೆಡಿ ನಮಗೆ ಆನ್ಸರ್ ಗೊತ್ತಾಗುತ್ತೆ ಇಲ್ಲಿ ಎಕ್ಸಾಮಲ್ಲಿ. 17 ಪ್ರೆಸೆಂಟ್ ಎಟ್ 0, 1, 2, 3. 3 ಅಂದರೆ ಇಂಡೆಕ್ಸ್ ಪ್ಲಸ್ 1, ಇಂಡೆಕ್ಸ್ ಅಂದರೆ 3 ಅಲ್ಲ, ಇಂಡೆಕ್ಸ್ ಪ್ಲಸ್ 1 ಅಂತ ಅಂದರೆ 4th ಪೊಸಿಷನಲ್ಲಿ ನಮಗೆ ಎಲಿಮೆಂಟ್ ಇದೆ. ನೀವು ಈ ಆನ್ಸರ್ನ ಮೈಂಡಲ್ಲಿ ಇಟ್ಕೋಬೇಕಾಗುತ್ತೆ, ಎಲಿಮೆಂಟ್ ಫೌಂಡ್ ಎಟ್ ಪೊಸಿಷನ್ 4 ಅಂತ. ಯಾಕಂದರೆ ನಾವು ಇಲ್ಲಿ ನೋಡೋಸ್ಲೇ ನಮ್ಗೆ ಗೊತ್ತಾಗುತ್ತೆ ಎಲ್ಲಿ 17 ಪ್ರೆಸೆಂಟ್ ಇದೆ ಅಂತ. ಸೊ ನೀವು ಜಸ್ಟ್ ಪ್ರೊಸೆಸ್ ಮಾಡಬೇಕು. ಆ್ಯಂಡ್ ದಿಸ್ ಕ್ವಶನ್ ಆಲ್ಮೋಸ್ಟ್ ಆಲ್ ಪ್ರೀವಿಯಸ್ ಇಯರ್ಸಲ್ಲಿ ಯಾವುದೇ ಕ್ವಶನ್ ಪೇಪರಲ್ಲೂ ಬಂದಿಲ್ಲ. ಬಂದರೆ ಇಟ್ ಈಸ್ ನಾಟ್ ಎ ಡಿಫಿಕಲ್ಟ್ ಟಾಸ್ಕ್, ಯು ಕ್ಯಾನ್ ರೈಟ್ ಇಟ್. ಓಕೆ, ಇಲ್ಲಿ ನಾನು ಇಂಡೆಕ್ಸಿಂಗಿಗೆ ಇಲ್ಲಿ ಇಂಡೆಕ್ಸ್ ಇನ್ ನಮ್ಮ ಲಿಸ್ಟಲ್ಲಿ ಬರ್ಕೊತ ಹೋಗ್ತೀನಿ. ಫಸ್ಟ್ ಒನ್ ಈಸ್ 8 ಇದೆ, ಆಮೇಲೆ -4 ಇದೆ, ಆಮೇಲೆ 7 ಇದೆ, 17 ಇದೆ, ಆ್ಯಂಡ್ 0 ಇದೆ, ಅದಾದಮೇಲೆ 2 ಇದೆ, ಅದಾದಮೇಲೆ 19 ಇದೆ. ಸೊ ಇಲ್ಲೊಂದು ಪ್ರೊಸೆಸ್ ಇದೆ. ನಾವು ಫೈಂಡ್ ಮಾಡ್ತಾ ಇರತಕ್ಕಂಥ ಕೀ ಬಂದುಬಿಟ್ಟು 17 ಎಲ್ಲಿ ಸಿಗುತ್ತೆ ಅಂತ ಅಂದರೆ, ಫಸ್ಟ್ ಯು ಮೇಕ್ ಎ ಕಾಲಮ್ ಇಂಡೆಕ್ಸ್ ಈಸ್ ಲೆಸ್ ದೆನ್ n ಇದೆಯಲ್ಲ ಚೆಕ್ ಮಾಡಬೇಕು. ನಮ್ಮ ಲಿಸ್ಟ್ ಆಫ್ ಇಂಡೆಕ್ಸ್ ಈಸ್ ಈಕ್ವಲ್ ಟು ಕೀ ಅಂತ ಚೆಕ್ ಮಾಡಬೇಕು. ಇಫ್ ಇಟ್ ಈಸ್ ಫೌಂಡ್, ರೈಟ್ ದ ಇಂಡೆಕ್ಸ್ ಪ್ಲಸ್ 1. ಸೊ ಸ್ಟಾರ್ಟ್ ವಿತ್ ದ 0 ಇಂಡೆಕ್ಸ್, 0 ಇದೆ ಇಲ್ಲಿ. ಸೊ ಇನ್ 0th ಇಂಡೆಕ್ಸ್ ಈಸ್ ಲೆಸ್ ದೆನ್ 7. ಲೆಸ್ ದೆನ್ 7 ಅಂದರೆ n ಅಂದರೆ 7 ಇದೆ ಇಲ್ಲಿ. ಓಕೆ, ಅದು ಲೆಸ್ ದೆನ್ 7 ಇದೆ. ಸೊ ಇಟ್ ಈಸ್ ಟ್ರೂ, ಇಟ್ ಗೋಸ್ ಟು ದ ನೆಕ್ಸ್ಟ್ ಸ್ಟೇಟ್ಮೆಂಟ್ ಅಂದರೆ ಸರ್ಚ್ ಮಾಡಲಿಕ್ಕೆ ಹೋಗುತ್ತೆ. ಇಲ್ಲಿ ನಮ್ಮ ಲಿಸ್ಟ್ ಆಫ್ ಇಂಡೆಕ್ಸ್ ಅಂತ ಇದೆಯಲ್ಲ, ಆ 0th ಇಂಡೆಕ್ಸು ಈಸ್ ಈಕ್ವಲ್ ಟು 17. 0 ಇಂಡೆಕ್ಸ್ ಏನಿದೆ, ವ್ಯಾಲ್ಯೂ 8 ಇದೆ. 8 ಈಸ್ ಈಕ್ವಲ್ ಟು 17, ಹೌದು ಅಲ್ವಾ? ನೋನಾ? ಸೊ ಇಟ್ ಮೀನ್ಸ್ ದೇರ್ ಈಸ್ ನೋ ಎಲಿಮೆಂಟ್ ಫೌಂಡ್ ಎಟ್ ನಮಗಿನ್ನೂ ಎಲಿಮೆಂಟ್ ಸಿಕ್ಕಿಲ್ಲ. ಅದೇ ಥರ ನೆಕ್ಸ್ಟ್ ಇಂಡೆಕ್ಸ್ ವ್ಯಾಲ್ಯೂಸ್ ಇಲ್ಲಿ ಸರ್ಚ್ ಮಾಡ್ತಾರೆ. ಇಲ್ಲಿ ಕೂಡ ಏನಾಗುತ್ತೆ, ಇಟ್ ಇಸ್ ಟ್ರೂ ಆಗುತ್ತೆ, ಎಸ್ ಅಂತ ಆಗುತ್ತೆ. ನೆಕ್ಸ್ಟ್ ಇಟ್ ಗೋಸ್ ಟು ದ ನೆಕ್ಸ್ಟ್ ಲೈನ್. ಸೊ ಇಂಡೆಕ್ಸ್ 1ನಲ್ಲಿ -4 ಪ್ರೆಸೆಂಟ್ ಇದೆ.
ಅದು ಕೂಡ ನಾವು ಹುಡ್ಕೋ ಎಲಿಮೆಂಟ್ ಅಲ್ಲ. ಸೊ ಇಟ್ ಈಸ್ key is not found here. So index plus 1 is 2. Again in second position, in second index ಅಲ್ಲಿ ಕೂಡ ಸರ್ಚ್ ಮಾಡ್ತಾರೆ ಇದೇ ಮೆಥಡ್ ಅಲ್ಲಿ. ಸೊ 2 is less than 7 ಅಂದರೆ n ಕಿಂತ ಚಿಕ್ಕದಿದೆ. ಸೊ ಇಟ್ ಗೋಸ್ ಟು ದ ಸರ್ಚಿಂಗ್ ಪ್ರೊಸೆಸ್ ಅಂಡ್ 7 ಇನ್ ಪೊಸಿಷನ್ 2 ಅಲ್ಲಿ 7 ಇದೆ. 7 is not equal to the required element 17. ಆಲ್ಸೋ ಇಟ್ ರಿಟರ್ನ್ಸ್ ನೋ, ನಾಟ್ ಫೌಂಡ್ ಅಂತ ಬರುತ್ತೆ ನಮಗೆ. ಎಟ್ ಲಾಸ್ಟಲ್ಲಿ ಥರ್ಡ್ ಇಂಡೆಕ್ಸ್ನ ಸರ್ಚ್ ಮಾಡ್ತಾರೆ. ಥರ್ಡ್ ಇಂಡೆಕ್ಸು ಇಟ್ ಈಸ್ ಆಲ್ಸೋ ಲೆಸ್ ದೆನ್ 7 ಅಂದರೆ ವಿತಿನ್ ದ ರೇಂಜ್ ಇದೆ. ಅಲ್ಲಿ ನಮಗೆ ಸಿಕ್ಕಿರೋ ಎಲಿಮೆಂಟ್ ಬಂದ್ಬಿಟ್ಟು 17 ನೋಡ್ಬೋದು. ಇಲ್ಲಿ ಥರ್ಡ್ ಇಂಡೆಕ್ಸಲ್ಲಿ ಸಿಕ್ಕಿರೋ ಎಲಿಮೆಂಟ್ ಬಂದ್ಬಿಟ್ಟು 17. ಸೊ 17 ಈಕ್ವಲ್ ಟು 17 ಮೀನ್ಸ್ ಸರ್ಚ್ ಎಲಿಮೆಂಟ್ ಈಕ್ವಲ್ ಟು ಕೀ. ನಮಗೆ ಇಲ್ಲಿ ಸಿಕ್ತು ನಮ್ಮ ಲಿಸ್ಟ್ ಆಫ್ ಇಂಡೆಕ್ಸ್ ಅಂದರೆ ನಮ್ಮ ಲಿಸ್ಟ್ ಆಫ್ ದಿಸ್ 3ದು ವ್ಯಾಲ್ಯೂ ಏನಿದೆ 17 ಇದೆ. 17 ಈಕ್ವಲ್ ಟು 17 ವಿ ವಿಲ್ ಗೆಟ್ ದ ರೈಟ್ ಆನ್ಸರ್. ಸೊ ರೈಟ್ ಇಯರ್ ದ ಆನ್ಸರ್ ಈಸ್ ಇಂಡೆಕ್ಸ್ ಏನಿದೆ 3 ಇದೆ. 3 + 1 ಏನಾಗುತ್ತೆ 4 ಆಗುತ್ತೆ. ಸೊ ದಿಸ್ ಈಸ್ ವಾಟ್ ದ ಇಂಡೆಕ್ಸ್ ದ ವ್ಯಾಲ್ಯೂ ಕೀ 17 ಎಲಿಮೆಂಟ್ ಫೌಂಡ್ ಎಟ್ ಪೊಸಿಷನ್ 4 ಅಂತ ನಮಗೆ ಆನ್ಸರ್ ಬರುತ್ತೆ ಔಟ್ಪುಟ್ಟಲ್ಲಿ. ಇದು ಲೀನಿಯರ್ ಸರ್ಚ್ ವರ್ಕಿಂಗ್ ಪ್ರಿನ್ಸಿಪಲ್. ಸೊ ನೆಕ್ಸ್ಟ್ ಅಂತ ಬಂದಾಗ ನೆಕ್ಸ್ಟ್ ಸ್ಲೈಡಲ್ಲಿ ಬೈನರಿ ಸರ್ಚ್. ಸೊ ಇದು ಬೈನರಿ ಸರ್ಚು ನಿಮ್ಮ ಎಕ್ಸಾಮ್ಗೆ ಭಾಳ ಇಂಪಾರ್ಟೆಂಟ್. ಅಂಡ್ ದಿಸ್ ಇನ್ ಸರ್ಚಿಂಗಲ್ಲಿ ನಮಗೆ ಆಲ್ಮೋಸ್ಟ್ ಆಲ್ ಅಲ್ಗರಿದಮ್ಮೇ ಕೇಳ್ತಾರೆ. ಯಾವುದೇ ವರ್ಕಿಂಗ್ ಪ್ರಿನ್ಸಿಪಲ್ ಆಯಿತು ಪ್ರಾಬ್ಲಮ್ ಆಯಿತು ಕೇಳಿದ್ದಿಲ್ಲ ಲಾಸ್ಟ್ ಇಯರಲ್ಲಿ. ಅಲ್ಗರಿದಮು ಕಂಪಲ್ಸರಿ ಕಲಿಬೇಕು. ಅಲ್ಗರಿದಮು ನೋಡಿದರೆ ಎಲ್ಲವೂ ಅಲ್ಗರಿದಮ್ಸು ಈಸಿ ಕೂಡ ಇದಾವೆ ಇದರಲ್ಲಿ. ಓಕೆ, ನಾವು ಕಮ್ ಟು ದ ಟಾಪಿಕ್ ಬೈನರಿ ಸರ್ಚ್ ಅಂತ ಅಂದರೆ ಏನು. ಸೊ ಬೈನರಿ ಸರ್ಚಲ್ಲಿ ನಾವು ಏನು ಮಾಡ್ತೀವಿ, ಫಸ್ಟ್ ಆಫ್ ಆಲ್ ವಿ ಆರ್ ಗೋಯಿಂಗ್ ಟು ಡಿವೈಡ್ ದಟ್ ಗಿವನ್ ಲಿಸ್ಟ್. ಈ ಫಾರ್ ಎಕ್ಸಾಂಪಲ್ ಈ ಥರ ಲಿಸ್ಟ್ ಇದೆ ಅಂತ ಅಂದ್ಕೊಳ್ರಿ. 1 2 3 4 ಆ್ಯಂಡ್ 5 ಈ ಥರ 5 ನಂಬರ್ಸ್ ಇದ್ದಾವೆ. ಓಕೆ, 0 1 2 3 4 ದೀಸ್ ಆರ್ ದ ಇಂಡೆಕ್ಸ್ ವ್ಯಾಲ್ಯೂಸ್. ಸೊ ಇದನ್ನು ಏನು ಮಾಡ್ತಾರೆ, ಡಿವೈಡ್ ಮಾಡ್ತಾರೆ. ಡಿವೈಡ್ ಮೀನ್ಸ್ ಐಡೆಂಟಿಫೈ ದ ಸ್ಟಾರ್ಟ್ ಆ್ಯಂಡ್ ಎಂಡ್ ಇಂಡೆಕ್ಸ್ ಆಫ್ ದಿ ಲಿಸ್ಟ್. ಸ್ಟಾರ್ಟ್ ಏನಿದೆ 0 ಇದೆ, ಎಂಡ್ ಏನಿದೆ 4 ಇದೆ. 0 + 4. ಸೊ ಫಸ್ಟ್ 0 ಫೈಂಡ್ ಮಾಡಿದೆ, ಆಮೇಲೆ ಲಾಸ್ಟ್ ಇಂಡೆಕ್ಸು 4. ಅದನ್ನ ಏನು ಮಾಡ್ತೀವಿ, ಫೈಂಡ್ ದ ಮಿಡಲ್ ಪೊಸಿಷನ್. ಅದು ಮಿಡಲ್ ಪೊಸಿಷನ್ ಹೆಂಗೆ ಮಾಡ್ತಾರೆ, ಸ್ಟಾರ್ಟ್ ಪ್ಲಸ್ ಎಂಡ್ ಡಿವೈಡೆಡ್ ಬೈ 2. ಸೊ ಡಿವೈಡೆಡ್ ಬೈ 2, 2 2 ಜ 4, 2 ಬಂತು ನಮಗೆ ಆನ್ಸರ್. 2 ಅಂದರೆ ಇಲ್ಲಿ ದಿಸ್ ಎಲಿಮೆಂಟ್ ಯಾವುದಿದೆ 3 ಇದೆ. ಸೊ ಕಂಪೇರ್ ದ ಮಿಡಲ್ ಎಲಿಮೆಂಟ್ ವಿತ್ ಸರ್ಚ್ ಎಲಿಮೆಂಟ್. ಈಗ ಸರ್ಚ್ ಎಲಿಮೆಂಟ್ ನಾನು 4 ಹುಡುಕ್ತಾ ಇದ್ದೀನಿ ಅಂತ ಅಂದ್ಕೊಳ್ರಿ. ಸೊ ಇಲ್ಲಿ ಕಂಪೇರ್ ಮಾಡ್ತೀನಿ ನಾನು ಸರ್ಚ್ ಎಲಿಮೆಂಟ್. ಎಟ್ ದ ಮಿಡಲ್ ವ್ಯಾಲ್ಯೂ 2 means the value of that index 2 is 3. 3 is not equal to 4, right? 3 is not equal to 4. Again mattenu ಮಾಡ್ತಾರೆ, if search element is not found at the middle position, the process is terminated and display the position of the search element. if in case ಏನಾದರೂ ಇಲ್ಲಿ ಸಿಕ್ಕರೆ ನಮಗೆ 2 + 1 ಅಂದರೆ ಥರ್ಡ್ ಪೊಸಿಷನಲ್ಲಿ ಸಿಕ್ತು ಅಂತ. ಇನ್ ಕೇಸ್ ಸಿಗಲಿಲ್ಲ ಅಂದರೆ ಏನಾಗುತ್ತೆ, if the search element is not found at the middle position, find whether search element is less than the middle element or greater than middle element. ಇಲ್ಲಿ ನೀವು ನೋಡ್ಬೋದು, ನಾನು ಸರ್ಚ್ ಎಲಿಮೆಂಟು 4. ಸೊ ನನಗೆ ಸಿಕ್ಕಿರೋ ಎಲಿಮೆಂಟು 3, ಬೇಕಾಗಿರೋದು 4. 4 ಈಸ್ ಗ್ರೇಟರ್ ದೆನ್ 3. 4 ಈಸ್ ಗ್ರೇಟರ್ ದೆನ್ 3. ಈ ಬೈನರಿ ಸರ್ಚಲ್ಲಿ ಫಸ್ಟ್ ನೀವೇನು ತಿಳ್ಕೊಳ್ರಿ, ಇವನ್ನೆಲ್ಲ ಎರೇಸ್ ಮಾಡ್ತೀನಿ. ಬೈನರಿ ಸರ್ಚಲ್ಲಿ ನಾವು ಯಾವುದೇ ರೀತಿಯ ಬರೆದಿರ್ತಕ್ಕಂಥ ಎಲಿಮೆಂಟ್ಸ್ 1 2 3 4 5, ಸೊ ಇವು ಆರ್ಡರ್ ವೈಸೇ ಇರಬೇಕು. ಕಂಡೀಷನ್, ದೀಸ್ ಎಲಿಮೆಂಟ್ಸ್ ಆರ್ ಗೋಯಿಂಗ್ ಟು ಬಿ ಫಸ್ಟ್ ಇವು ಸಾರ್ಟ್ ಮಾಡ್ಕೊಳ್ಳೇಬೇಕು, ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ಲ್ಲೇ ಇಟ್ಕೋಬೇಕು. ಅದರ್ ದೆನ್ ಬೈನರಿ ಸರ್ಚ್ ವರ್ಕ್ ಆಗಲ್ಲ. ಇದು ಫಸ್ಟ್ ಕಂಡೀಷನ್. ಓಕೆ, ಆಫ್ಟರ್ ದಟ್ ಯು ಫೈಂಡ್ ದ ಮಿಡಲ್. ಮಿಡಲ್ ಅಂದರೆ ನಾನು ಇದನ್ನು ಕಂಡುಹಿಡಿದೆ, ನನಗೆ ಬೇಕಾಗಿರೋ ಎಲಿಮೆಂಟ್ ಏನೀಗ 4 ನಂಬರ್. ಸೊ ಮಿಡಲ್ ಎಲಿಮೆಂಟು 3 ಈಸ್ ಲೆಸ್ ದೆನ್ 4 ಇದೆ, ರೈಟ್? ಮಿಡಲ್ ಎಲಿಮೆಂಟ್ ಈಸ್ ಲೆಸ್ ದೆನ್ 4 ಇರೋದ್ರಿಂದ ನೀವು ಇಲ್ಲಿ ಅರ್ಥ ಮಾಡ್ಕೋಬೋದು, ದಿಸ್ ಈಸ್ ದ ಪಾರ್ಟ್, ಒನ್ ಪಾರ್ಟ್ ಈ ಸೈಡ್ ಲೆಫ್ಟ್ ಸೈಡು, ದಿಸ್ ಒನ್ ಈಸ್ ರೈಟ್ ಸೈಡ್ ಅಂತ ಅಂದ್ಕೊಳ್ರಿ. ಇದು ಇಂಡೆಕ್ಸಿಂಗ್ ಬಂದ್ಬಿಟ್ಟು 0 ಮತ್ತು 1 ಮತ್ತು ಇದು 2 ಮತ್ತು ಇದು 3 ಆ್ಯಂಡ್ ದಿಸ್ ಒನ್ ಈಸ್ 4. ಇಲ್ಲಿ ನನಗೆ ಸಿಕ್ಕಿರೋ ಎಲಿಮೆಂಟು ಚಿಕ್ಕದಾಗಿದೆ, ಬೇಕಾಗಿರೋ ಎಲಿಮೆಂಟು ಬಿಗ್ಗರ್ ಆಗಿದೆ, ಗ್ರೇಟರ್ ಆಗಿದೆ. ಸೊ ನಾನು ಇಲ್ಲಿ ಲೆಫ್ಟ್ ಸೈಡಲ್ಲಿ ಹುಡುಕಿದ್ರೆ ನನಗೆ ಸಿಗೋ ಎಲಿಮೆಂಟ್, ಬೇಕಾಗಿರೋ ಎಲಿಮೆಂಟ್ ಸಿಗುತ್ತಾ? ಇಲ್ಲ, ಯಾಕಂದರೆ ಈ ಲಿಸ್ಟ್ ಆಲ್ರೆಡಿ ಸಾರ್ಟೆಡ್ ಆಗಿದೆ, ಅಂದರೆ ಅಸೆಂಡಿಂಗ್ ಆರ್ಡರಲ್ಲಿದೆ. ನಿಮ್ಗೆ ಗೊತ್ತಿದೆ ಆಲ್ರೆಡಿ ಸಿಕ್ಕಿರೋ ಎಲಿಮೆಂಟು ಸ್ಮಾಲ್, ಅಂದರೆ ಅದ್ರ ಲೆಫ್ಟ್ ಸೈಡ್ ಹೋದರೆ ನಮಗೆ ಯಾವುದೇ ರೀತಿಯ ಎಲಿಮೆಂಟ್ ಸಿಗಲ್ಲ. ಸೊ ದೆನ್ ವಿ ಗೋ ಫಾರ್ ವಾಟ್, ರೈಟ್ ಸೈಡೇ ಹುಡುಕಬೇಕು. ಬಿಕಾಸ್
ಸರ್ಚ್ ಎಲಿಮೆಂಟು ಬಿಗ್ಗರ್ ದೆನ್ ದ ಮಿಡಲ್ ಎಲಿಮೆಂಟ್ ಅಂದರೆ ಅದ್ರ ನೆಕ್ಸ್ಟ್ ನಮಗೆ ನಂಬರ್ ಸಿಗುತ್ತೆ. ಅದಕ್ಕೆ ಇಫ್ ದ ಸರ್ಚ್ ಎಲಿಮೆಂಟ್ ಈಸ್ ಸ್ಮಾಲರ್ ದೆನ್ ದ ಮಿಡಲ್ ಎಲಿಮೆಂಟ್ ದೆನ್ ಸರ್ಚ್ ಪ್ರೊಸೆಸ್ ಕಂಟಿನ್ಯೂಸ್ ಟುವರ್ಡ್ಸ್ ದಿ ಲೆಫ್ಟ್ ಸೈಡ್. ಸೊ ಇಲ್ಲ ಅಂತ ಅಂದರೆ ರೈಟ್ ಸೈಡಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲಿ ನೀವು ನೋಡ್ಬೋದು ನೆಕ್ಸ್ಟ್ ಸ್ಲೈಡಲ್ಲಿ, ಇಫ್ ಸರ್ಚ್ ಎಲಿಮೆಂಟ್ ಈಸ್ ಗ್ರೇಟರ್ ದೆನ್ ದ ಮಿಡಲ್ ಎಲಿಮೆಂಟ್ ಸರ್ಚ್ ಪ್ರೊಸೆಸ್ ಕಂಟಿನ್ಯೂಸ್ ಟುವರ್ಡ್ಸ್ ದಿ ರೈಟ್ ಸೈಡ್. ಸೊ ಈಗ ಏನಿದೆ, 4 ಈಸ್ ಗ್ರೇಟರ್ ದೆನ್ 3 ಅಂದರೆ ನಾನು ರೈಟ್ ಸೈಡ್ ಹುಡುಕ್ಬೇಕು. ಸೊ ಇಟ್ ಕನ್ಸ್ಯೂಮ್ಸ್ ಲೆಸ್ ಟೈಮ್ ಕಂಪೇರ್ ಟು ದ ಲೀನಿಯರ್ ಸರ್ಚ್. ಈ ಥರ ಮಾಡೋದ್ರಿಂದ ರೈಟ್ ಸೈಡಲ್ಲಿ ಹುಡುಕ್ಬೇಕಾಗುತ್ತೆ. ದ ಪ್ರೊಸೆಸ್ ಈಸ್ ಕಂಟಿನ್ಯೂಡ್ ಅಂಟಿಲ್ ದ ಸರ್ಚ್ ಎಲಿಮೆಂಟ್ ಈಸ್ ಫೌಂಡ್. ನಮಗೇನಾಗುತ್ತೆ, ಪ್ರೊಸೆಸ್ ಕಂಟಿನ್ಯೂ ಆಗುತ್ತೆ. ಯಾವ ಎಲಿಮೆಂಟು ಎಲ್ಲಿ ಸಿಗುತ್ತೆ ಅಂತ ಅದು ಇಂಡೆಕ್ಸ್ ನಂಬರಲ್ಲಿ ಬರುತ್ತೆ. ಆ ಪೊಸಿಷನ್ ನಮಗೆ ಆನ್ಸರಲ್ಲಿ ಬರುತ್ತೆ. ಈಗ ಸಿಂಪಲ್ ಆಗಿ ಒಂದು ಅಲ್ಗಾರಿದಮ್ನ ನೋಡಿಕೊಂಡು ಎಕ್ಸಾಂಪಲ್ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಯಾವ ಥರ ವರ್ಕ್ ಆಗುತ್ತೆ ಅಂತ. ಇಲ್ಲಿ ನೀವು ನೋಡ್ಬೋದು ಬೈನರಿ ಸರ್ಚಲ್ಲಿ ಈಗ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಅದೇ ಬೈನರಿ ಸರ್ಚಲ್ಲಿ ಐ ಆಮ್ ಗೋಯಿಂಗ್ ಟು ಯೂಸ್ ನಂಬರ್ ಲಿಸ್ಟ್ ಅಂಡ್ ಕೀ ಈಸ್ ದ ಸರ್ಚ್ ಎಲಿಮೆಂಟ್. ಸೆಟ್ ಫಸ್ಟ್ ಈಕ್ವಲ್ ಟು 0 ಅಂದರೆ 0 ಫೈಂಡ್ ಮಾಡಬೇಕು. ಆಮೇಲೆ ಲಾಸ್ಟ್ ಈಕ್ವಲ್ ಟು n-1 ಅಂದರೆ ಲಾಸ್ಟ್ ಎಲಿಮೆಂಟ್. ಓಕೆ, ಫಾರ್ ಎಕ್ಸಾಂಪಲ್ 5 ಇದಾವೆ, 4 ಎಲಿಮೆಂಟ್ಸ್ ಇದ್ದರೆ 3 ಇಸ್ ದ ಲಾಸ್ಟ್ ಎಲಿಮೆಂಟ್. ಹಿಯರ್ ಐ ವಿಲ್ ಟೇಕ್ ವ್ಯಾಲ್ಯೂಸ್ 1, 2, 3 and 4 and 5. These are the 5 elements. So 0, 1, 1, 2, 3 and 4. So ಇಲ್ಲಿ 0 ಮತ್ತು 4 is the last element, right? ಲಾಸ್ಟ್ ಎಲಿಮೆಂಟ್ 4. ಕ್ಯಾಲ್ಕುಲೇಟ್ ಮಿಡ್ ಅಂದರೆ ಹೇಳಿದ್ನಲ್ಲ, 0 + 4 / 2 ಅಂದರೆ ನಮಗೆ ಆನ್ಸರ್ ಏನು ಬರುತ್ತೆ, 2 ಬರುತ್ತೆ. ಇದು ಬರುತ್ತೆ 2. ಓಕೆ, ವೈಲ್ ಫಸ್ಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಲಾಸ್ಟ್. ಫಸ್ಟ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಲಾಸ್ಟ್ ಇದ್ದಾಗ ಇಫ್ ನಮ್ ಲಿಸ್ಟ್ ಆಫ್ ಮಿಡ್ ಈಸ್ ಈಕ್ವಲ್ ಟು ಕೀ. ಇನ್ ಕೇಸ್ ನಾನು ನಂಬರ್ 4ನ ಹುಡುಕ್ತಾ ಇದ್ದೀನಿ ಅಂತ ಅನ್ಕೊಳ್ರಿ. ನಮ್ಮ ಲಿಸ್ಟ್ ಆಫ್ ಮಿಡ್ ಯಾವುದಿದೆ, ಈಗ ಮಿಡ್ ಯಾವುದಿದೆ, 2 ಇದೆ. 2 ಅಲ್ಲಿ ಯಾವ್ದು ಎಲಿಮೆಂಟ್ ಇದೆ, 3 ಇದೆ. ಈಸ್ ಈಕ್ವಲ್ ಟು 4ನ, ಇಟ್ ಈಸ್ ನಾಟ್ನ. ಸೊ ಹಂಗಾಗಿ ಎಲಿಮೆಂಟ್ ಫೌಂಡ್ ಎಟ್ ಪೊಸಿಷನ್ ಮಿಡ್ +1 ಇನ್ ಕೇಸ್ ಸಿಕ್ಕರೆ. ಇದು ಈಗ ನಮಗಿನ್ನೂ ಸಿಕ್ಕಿಲ್ಲ. ಸಿಕ್ಕರೆ ಇದೇ ಎಲಿಮೆಂಟ್ ಏನಾದರೂ ನಮ್ಗೆ 3 ಆಗಿದ್ರೆ ನಮಗೆ ಆನ್ಸರ್ ಮಿಡ್ +1. ಮಿಡ್ +1 ಅಂದರೆ 2 + 1 3 ಅಂದರೆ ಥರ್ಡ್ ಪೊಸಿಷನಲ್ಲಿ ಎಲಿಮೆಂಟ್ ಸಿಕ್ಕಿದೆ ಅಂತ. ಈಗ ನಮಗಿನ್ನೂ ಸಿಕ್ಕಿಲ್ವಲ್ಲ. ಸೊ ಸಿಕ್ಕಿಲ್ವ ಅಂತ ಅಂದರೆ ಇಲ್ಲಿ ಎಲ್ಸ್ ಬ್ಲಾಕಿಗೆ ಹೋಗುತ್ತೆ. ಸಿಕ್ಕರೆ ಸ್ಟಾಪ್ ಆಗುತ್ತೆ. ಅದರ್ ದೆನ್ ಇಟ್ ಗೋಸ್ ಟು ದ ಎಲ್ಸ್ ಬ್ಲಾಕ್. ಇಫ್ ನಮ್ ಲಿಸ್ಟ್ ಆಫ್ ಮಿಡ್ ಈಸ್ ಗ್ರೇಟರ್ ದೆನ್ ಕೀ. ಸೊ ನಮ್ ಲಿಸ್ಟ್ ಆಫ್ ಮಿಡ್ ಇಟ್ ಈಸ್ ನಾಟ್ ಗ್ರೇಟರ್ ದೆನ್ ಕೀ ರೈಟ್ ನೌ, ಇಟ್ ಈಸ್ ಲೆಸ್ ದೆನ್ ಕೀ. ಸೊ ಕೀ ಇತ್ತಂತಂದರೆ ಲಾಸ್ಟ್ ಈಕ್ವಲ್ ಟು ಮಿಡ್ -1. ಲಾಸ್ಟ್ ಅಂದರೆ ಇನ್ ಕೇಸ್ ಅಸ್ಯೂಮ್ ಮಾಡ್ಕೊಳ್ರಿ ಇದು 5 ಆಗಿತ್ತು ಅನ್ಕೊಳ್ರಿ, ಇದು ಹುಡುಕೋ ಎಲಿಮೆಂಟು 4 ಆಗಿತ್ತು ಅನ್ಕೊಳ್ರಿ. ನಮ್ಮ ಲಿಸ್ಟ್ ಆಫ್ ಮಿಡ್ ಗ್ರೇಟರ್ ಇದ್ದಾಗ ನಾವು ಯಾವ ಸೈಡ್ ಹೋಗ್ಬೇಕಾಗುತ್ತೆ, ಅಂಡ್ ನಮ್ಮ ಲಿಸ್ಟ್ ಆಫ್ ಮಿಡ್ ಈಸ್ ಗ್ರೇಟರ್ ದೆನ್ ಕೀ ಇದ್ದಾಗ ಲಾಸ್ಟ್ ಈಕ್ವಲ್ ಟು ಮಿಡ್ -1 ಅಂತ ಕೊಟ್ಟಿದ್ದಾನೆ. ಸೊ ನಮ್ಮ ಲಿಸ್ಟ್ ಆಫ್ ಮಿಡ್ ಕೀ ಈಸ್ ಗ್ರೇಟರ್ ದೆನ್, ಹೆಲ್ಸ್ ಏನಾಗುತ್ತೆ, ಫಸ್ಟ್ ಈಕ್ವಲ್ ಟು ಮಿಡ್ +1 ಅಂತ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಇನ್ನೊಂದ್ಸಲ ಬರಿತೀನಿ, 1, 2, 3, 4, 5 ಅಂತ ತೊಗೊತೀನಿ. ಓಕೆ, ಇದರಲ್ಲಿ ಸೊ ಈಗ ನಾನು ಇಲ್ಲಿದ್ದೀನಿ ಮಿಡಲಲ್ಲಿ. ಸೊ ನಾನು ಈ ಕಡೆ ಲೆಫ್ಟ್ಗೆ ಹೋದರೆ ದಿಸ್ ಈಸ್ ದ ಲಾಸ್ಟ್ ಎಲಿಮೆಂಟ್ 0 ಮತ್ತು 1. ಅಂಡ್ ರೈಟ್ ಸೈಡ್ ಹೋದರೆ ದಿಸ್ ಈಸ್ ದ ಫಸ್ಟ್ ಎಲಿಮೆಂಟ್, ಅಂದರೆ 1 ಆದಮೇಲೆ 2, 3rd ಮತ್ತು 4th. ಸೊ ಇನ್ ಕೇಸ್ ಸರ್ಚ್ ಎಲಿಮೆಂಟ್ ಏನಾದರೂ ಬಿಗ್ಗರ್ ಆದರೆ ನಾವು ಫಸ್ಟ್ ಈಕ್ವಲ್ ಟು ಮಿಡ್ +1 ಈ ಸೈಡ್ ಹೋಗಬೇಕು. ಓಕೆ, ಏನಾದರೂ ಬಿಗ್ಗರ್ ಆದರೆ. ಅದರ್ವೈಸ್ ಸರ್ಚ್ ಎಲಿಮೆಂಟ್ ಏನಾದರೂ ಸ್ಮಾಲರ್ ಆದರೆ ಲೆಫ್ಟ್ ಸೈಡ್ ಹೋಗಬೇಕು. ಅಂದರೆ ಲಾಸ್ಟ್ ಈಕ್ವಲ್ ಟು ಮಿಡ್ -1 ಅಂತ ಕರೀತಾರೆ. ಲಾಸ್ಟ್ ಅಂದರೆ ದಿಸ್ ಸೈಡ್, ಈ ಲಾಸ್ಟ್ ಎಲಿಮೆಂಟಿಂದ ಹಿಂಗೆ ಹೋಗಬೇಕು, ಅದು ಲಾಸ್ಟ್ ಈಕ್ವಲ್ ಟು ಮಿಡ್ -1. ಅದರ್ ದೆನ್ ಸರ್ಚ್ ಎಲಿಮೆಂಟ್ ಏನಾದರೂ ಬಿಗ್ಗರ್ ಇದ್ದರೆ ಫಸ್ಟ್ ಈಕ್ವಲ್ ಟು ಮಿಡ್ +1. ಓಕೆ, ಈ ಥರ ನಾವು ಅಲ್ಗಾರಿದಮ್ ಪರ್ಫಾರ್ಮ್ ಆಗುತ್ತೆ. ಸೊ ಅದರ್ ದೆನ್ ಅಟ್ ಲಾಸ್ಟ್ ನಮಗೇನೋ ಎಲಿಮೆಂಟ್ ಸಿಗಲಿಲ್ಲ ಅಂದರೆ ಸರ್ಚ್ ಅನ್ಸಕ್ಸಸ್ಫುಲ್ ಅಂತ ಆಗುತ್ತೆ. ಇಲ್ಲಿ ನಮ್ಮ ಲಿಸ್ಟ್ ಎರೇಸ್ ಮಾಡ್ತೀನಿ, 1 ಸೆಕೆಂಡ್. ಓಕೆ, ಇಲ್ಲಿ ನಮ್ಮ ಲಿಸ್ಟ್ ಆಫ್ ಮಿಡ್ ಈಸ್ ಗ್ರೇಟರ್ ದೆನ್, ಅಂದರೆ ನಮ್ಮ ಲಿಸ್ಟ್ ಆಫ್ ಮಿಡ್ ಈಸ್ ಗ್ರೇಟರ್ ದೆನ್ ಕೀ ಇತ್ತು ಅಂತ ಅಂದರೆ ಆ್ಯಕ್ಚುಲಿ ಇದು ರಿವರ್ಸ್ ಆಗಬೇಕು. ಓಕೆ, ಇದು ರಿವರ್ಸ್ ಆಗಬೇಕು, ಇದು ಇಲ್ಲಿ ಬರಬೇಕು, ಇದು ಇಲ್ಲಿ ಬರಬೇಕು. ಸೊ ದೆನ್ ಓನ್ಲಿ ಇಟ್ ಈಸ್ ದ ಕರೆಕ್ಟ್. ಅದರ್ವೈಸ್ ನೀವೇನು ಮಾಡ್ಕೊಳ್ರಿ, ಇಲ್ಲಿ ಕನ್ಫ್ಯೂಸ್ ಆಗಬೇಡ್ರಿ, ದಿಸ್ ಸಿಂಬಲ್ನ ಈ ಥರ ಮಾಡ್ಕೊಳ್ರಿ. ಓಕೆ, ಈಗ ನಮ್ಮ ಲಿಸ್ಟ್ ಆಫ್ ಮಿಡ್ ಈಸ್ ಲೆಸ್ ದೆನ್ ಕೀ ಆದರೆ ನಾವು ಲೆಫ್ಟ್ ಸೈಡ್ ಬರ್ತೀವಲ್ಲ ಹುಡುಕೋಕೆ, ಕಡಿಮೆ ಆದರೆ. ಸೊ ಇಲ್ಲ ಅಂತಂದರೆ ಎಲ್ಸ್ ಬ್ಲಾಕಿಗೆ ಹೋಗುತ್ತೆ, ರೈಟ್ ಸೈಡ್ ಹೋಗ್ತೀವಿ, ಅದು ಫಸ್ಟ್ ಎಲಿಮೆಂಟಿಂದ, ಇಲ್ಲಿ ಲಾಸ್ಟ್ ಎಲಿಮೆಂಟಿಂದ. ಇಷ್ಟು ಅಲ್ಗಾರಿದಮ್ ಆಫ್ ಬೈನರಿ ಸರ್ಚ್. ಓಕೆ, ನೆಕ್ಸ್ಟ್ ಅಂತ ಬಂದಾಗ ಇಲ್ಲಿ ಒಂದು ಎಕ್ಸಾಂಪಲ್ ಕೂಡ ಡಿಸ್ಪ್ಲೇ ಮಾಡಿದ್ದೀನಿ ನಾನು. ಒಂದು ಎಕ್ಸಾಂಪಲ್ ಸ್ಲೈಡು ಕೂಡ ಇದೆ, ಬೈನರಿ ಸರ್ಚ್ ಎಕ್ಸಾಂಪಲ್ ಇದೆ ಇಲ್ಲಿ.
Okay, one sec. Binary search example. Total numbers are 0, 1, 2, 3 and 4. Total 4 index values ಇದಾವೆ. 1 2 3 4 5. n equal to 5 ಇದೆ. 5 ಎಲಿಮೆಂಟ್ಸ್ ಇದಾವೆ. ಸೊ ದಿಸ್ ಇಸ್ ಸಿಂಪಲ್ ಎಕ್ಸಾಂಪಲ್. ನಾನು ಇಲ್ಲೇನು ಒಂದು ಟೇಬಲ್ ಹಾಕೊಂಡಿದ್ದೀನಲ್ಲ, ಇಟ್ರೇಷನ್ಸ್ ಅಂದರೆ ಸ್ಟೆಪ್ಸ್. ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ, ಸ್ಟಾರ್ಟ್ ವ್ಯಾಲ್ಯೂ ಏನಿದೆ 0 ಇದೆ, 0 ಬರ್ಕೊಂಡಿದ್ದೀನಿ. ಎಂಡ್ ವ್ಯಾಲ್ಯೂ ಏನಿದೆ 4 ಇದೆ, 4 ಬರ್ಕೊಂಡಿದ್ದೀನಿ. ಸೊ ಫೈಂಡ್ ದ ಮಿಡಲ್ ವ್ಯಾಲ್ಯೂ ಬಂದ್ಬಿಟ್ಟು 0 + 4 ಡಿವೈಡೆಡ್ ಬೈ 2. ಸೊ ಏನು ಬಂತು ನಮಗೆ, ಸೆಕೆಂಡ್. ಅಂದರೆ ಸೆಕೆಂಡ್ ಎಲಿಮೆಂಟು. ಇಫ್ ಎಲಿಮೆಂಟ್ ಈಸ್ ಎಲ್ ಆಫ್ ಮಿಡ್, ಎಲಿಮೆಂಟು ಇಲ್ಲಿ ಯಾವುದು ಸರ್ಚ್ ಮಾಡ್ತಾ ಇದೀವಿ ಅಂತ ಅಂದರೆ 40ನ ಸರ್ಚ್ ಮಾಡ್ತಾ ಇದೀವಿ. ಇಲ್ಲಿ ಕೊಟ್ಟಿದ್ದೀನಿ ನೋಡ್ರಿ 40. ಈ 40ನ ಸರ್ಚ್ ಮಾಡ್ತಾ ಇದ್ದೀನಿ. ಇಫ್ ಎಲಿಮೆಂಟ್ ಅಂದರೆ ಸೆಕೆಂಡ್ ಪೊಸಿಷನಲ್ಲಿ ಇರ್ತಕ್ಕಂಥ ಎಲಿಮೆಂಟು ಯಾವುದಿದೆ, ಎಲ್ ಆಫ್ ಮಿಡ್. ಮೀನ್ಸ್ ನಾನು ಹುಡುಕ್ತಾ ಇರ್ತಕ್ಕಂಥ ಎಲಿಮೆಂಟ್ ಯಾವುದು 40. ಎಲ್ ಆಫ್ ಮಿಡ್ ಅಂದರೆ ದಿಸ್ ಮಿಡ್. ಎಲ್ ಆಫ್ 2 ಅಂತ. ಎಲ್ ಆಫ್ 2 ಅಂದರೆ ಯಾವುದಿದೆ, 30 ಇದೆ. ಸೊ 40 ಈಸ್ ಈಕ್ವಲ್ ಟು 30, ಫಾಲ್ಸ್ನ. ಸೊ ಇಲ್ಲಿ ಕಂಡೀಷನ್ ಏನಾಗ್ತಾ ಇದೆ, ಹುಡುಕೋ ಎಲಿಮೆಂಟು ಸರ್ಚ್ ಎಲಿಮೆಂಟ್ ಏನಾಗಿದೆ ಇಲ್ಲಿ, ಮಿಡ್ ಎಲಿಮೆಂಟ್ಗಿನ ದೊಡ್ಡದಿದೆ. ಸೊ ಅವಾಗ ಸರ್ಚ್ ಎಲಿಮೆಂಟ್ ಈಸ್ ಮೋರ್ ದೆನ್ ಮಿಡ್ ಎಲಿಮೆಂಟ್, ಅಂದರೆ 30ಕಿನ ದೊಡ್ಡದಿದೆ. ಅವಾಗ ನಾವು ರೈಟ್ ಸೈಡ್ ಹೋಗ್ಬೇಕಾ, ಲೆಫ್ಟ್ ಸೈಡ್ ಹೋಗ್ಬೇಕಾ? ಸೊ ರೈಟ್ ಸೈಡ್ ಹುಡುಕಿದ್ರೆ ಎಲಿಮೆಂಟ್ ಸಿಗುತ್ತಾ, ಲೆಫ್ಟ್ ಸೈಡ್ ಹುಡುಕಿದ್ರೆ ಎಲಿಮೆಂಟ್ ಸಿಗುತ್ತಾ? ಕ್ಯಾಸುವಲ್ ಆಗಿ ಇದು ಅಸೆಂಡಿಂಗ್ ಆರ್ಡರಲ್ಲೇ ಇರುತ್ತೆ. ಸೊ ರೈಟ್ ಸೈಡಲ್ಲೇ ಹೋಗಬೇಕು. ಅಂದರೆ ಸ್ಟಾರ್ಟ್ ಪ್ಲಸ್ 1 ಆಗುತ್ತೆ. ಓಕೆ, ಸ್ಟಾರ್ಟ್ ಈಕ್ವಲ್ ಟು ಮಿಡ್ ಪ್ಲಸ್ 1 ಆಗುತ್ತೆ. ಓಕೆ, ಮಿಡ್ ಪ್ಲಸ್ 1 ಅಂದರೆ ಆಲ್ರೆಡಿ ಮಿಡ್ ವ್ಯಾಲ್ಯೂ 2 ಇದೆ. 2 + 1 ಅಂದರೆ ಥರ್ಡ್. ಇಲ್ಲಿ ಸ್ಟಾರ್ಟ್ ವ್ಯಾಲ್ಯೂ ಇಲ್ಲಿ 3 ಹಾಕೋಬೇಕು ಸೆಕೆಂಡ್ ಇಟ್ರೇಷನಲ್ಲಿ. ಅಂಡ್ ಎಂಡ್ ವ್ಯಾಲ್ಯೂ ಅದೇನಿರುತ್ತೆ ಅದನ್ನೇ ಬರ್ಕೋಬೇಕು ಈ ಪೊಸಿಷನಲ್ಲಿ. ನಾವು ಫೈಂಡ್ ಅಗೇನ್ ದ ಮಿಡ್ ವ್ಯಾಲ್ಯೂ. 3 + 4 ಡಿವೈಡೆಡ್ ಬೈ 2. ದ ಆನ್ಸರ್ ಈಸ್ ಏನು ಬರುತ್ತೆ ಅಂದರೆ 7 ಡಿವೈಡೆಡ್ ಬೈ 2 ಬರುತ್ತೆ. ಸೊ ಇದಕ್ಕೆ ಆನ್ಸರು 3.5 ಬರುತ್ತೆ. 3.5 ಆ್ಯಸ್ ದ ವರ್ಕಿಂಗ್ ಪ್ರಿನ್ಸಿಪಲ್, ಆ್ಯಸ್ ಪರ್ ದ ಬುಕ್ಕು ನಮಗೆ ಫ್ಲೋರ್ ನಂಬರ್ ತೊಗೋಬೇಕು. ಫ್ಲೋರ್ ನಂಬರ್ ಅಂತ ಅಂದರೆ ದಿಸ್ ನಂಬರ್ನ ಹಿಂದ್ಗಡೆ ನಂಬರ್, ಪ್ರೀವಿಯಸ್ ನಂಬರ್ನ ತೊಗೋಬೇಕು. ಅಂದರೆ 3. ಇನ್ ಕೇಸ್ ಈ ಥರ ಬಂದಾಗ ಪ್ರೀವಿಯಸ್ ನಂಬರ್ಸ್ನ ತೊಗೋಬೇಕು. ಫ್ಲೋರ್ ನಂಬರ್, ಸೀಲ್ ತೊಗೋಬಾರ್ದು. ಸೀಲ್ ಅಂದರೆ ನೆಕ್ಸ್ಟ್ ನಂಬರ್. ಸೊ ಫ್ಲೋರ್ ನಂಬರ್ನ ತೊಗೊಂಡೆ. ಓಕೆ, ಪಾಯಿಂಟ್ಸ್ ಬಂದಾಗ ಫ್ಲೋರ್ ನಂಬರ್ ಅಂದರೆ ಥರ್ಡ್. ಅಂದರೆ ನಮಗೆ ಥರ್ಡ್ ಎಲಿಮೆಂಟ್ ಯಾವುದಿದೆ, 40 ಇದೆ. ಇಲ್ಲಿ ನೋಡ್ರಿ, ಥರ್ಡ್ ಎಲಿಮೆಂಟ್ 40 ಇದೆ. ಸೊ ಎಲಿಮೆಂಟ್ ಎಲ್ ಆಫ್ ಮಿಡ್, ಎಲಿಮೆಂಟ್ 40 ಈಸ್ ಎಲ್ ಆಫ್ ಮಿಡ್. ಎಲ್ ಆಫ್ ಮಿಡ್ ಯಾವುದಿದೆ, ಇಟ್ ಈಸ್ ಆಲ್ಸೋ 40. ಟ್ರೂ. ಸೊ ನಾವು ದ ಎಲಿಮೆಂಟ್ ಈಸ್ ಫೌಂಡ್ ಎಟ್ ದ ಪೊಸಿಷನ್ 4. ಅಂದರೆ 3 + 1. 3 + 1 ಈಕ್ವಲ್ ಟು 4th ಪೊಸಿಷನಲ್ಲಿ ನಮಗೆ ಬೇಕಾಗಿರೋ ಎಲಿಮೆಂಟು ಇದೆ ಅಂತ. ಇಲ್ಲಿದೆ ನೋಡ್ರಿ, ನಮಗೆ ಬೇಕಾಗಿರೋ ಎಲಿಮೆಂಟ್ 0 1 2 3. ಸೊ 3 + 1 ಈಕ್ವಲ್ ಟು 4 ಅಲ್ಲ. ಸೊ 4th ಪೊಸಿಷನಲ್ಲಿ ನಮಗೆ ಎಲಿಮೆಂಟು ಸಿಕ್ತು. ಈ ಥರ ನಾವು ಬೈನರಿ ಸರ್ಚ್ನ ಮಾಡೋದು. ಸೊ ಈ ಬೈನರಿ ಸರ್ಚಲ್ಲಿ ಸಮ್ ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್ಸು ಮತ್ತು ಅಪ್ಲಿಕೇಶನ್ಸ್ ಅಂತ ನೋಡಿದಾಗ, ಸೊ ಇಲ್ಲಿ ನೀವು ನೋಡ್ಬೋದು, ಇಟ್ ರಿಕ್ವೈರ್ಸ್ ಸಾರ್ಟೆಡ್ ಲಿಸ್ಟ್ ಫಾರ್ ಸರ್ಚಿಂಗ್. ಅಫ್ಕೋರ್ಸ್ ನಾವು ರೈಟ್ ಸೈಡು ಮತ್ತು ಲೆಫ್ಟ್ ಸೈಡ್ ಹೋಗಬೇಕು ಅಂತ ಅಂದರೆ ಸಾರ್ಟೆಡ್ ಲಿಸ್ಟೇ ಆಗಿರಬೇಕು. ನಮಗೆ ಕೊಟ್ಟಿರ್ತಕ್ಕಂಥ ಲಿಸ್ಟನ್ನು ನಾವು ಫಸ್ಟ್ ಸಾರ್ಟ್ ಮಾಡಿಕೊಂಡು ಸರ್ಚ್ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಅಪ್ಲಿಕೇಶನ್ಸು 3 ಮಾರ್ಕ್ಸಲ್ಲಿ ಕೇಳ್ತಾರೆ ನಿಮ್ಮ ಕ್ವಶನ್, ರೈಟ್ ದ ಅಪ್ಲಿಕೇಶನ್ ಆಫ್ ಬೈನರಿ ಸರ್ಚ್ ಅಂತ. ಓಕೆ, ಅವಾಗ ನೀವು ಅಪ್ಲಿಕೇಶನ್ಸ್ನ ಕಂಪಲ್ಸರಿಯಾಗಿ ನೋಡ್ಕೊಳ್ರಿ ಕ್ಲಿಯರಾಗಿ. ವಾಟ್ ಆರ್ ದ ಅಪ್ಲಿಕೇಶನ್ಸ್? ಸರ್ಚಿಂಗ್ ಎಲಿಮೆಂಟ್ ಇನ್ ಸಾರ್ಟೆಡ್ ಅರೇಸ್ ಆರ್ ಬೈನರಿ ಸರ್ಚ್ ಈಸ್ ಯೂಸ್ಡ್. ಸಾರ್ಟೆಡ್ ಅರೇಸಲ್ಲಿ ಈ ಬೈನರಿ ಸರ್ಚ್ನ ಯೂಸ್ ಮಾಡ್ತಾರೆ. ಅಫ್ಕೋರ್ಸ್ ಸಾರ್ಟೆಡ್ ಅರೇಸಲ್ಲೇ ಯೂಸ್ ಮಾಡ್ತಾರೆ. ಎಫಿಷಿಯೆಂಟ್ಲಿ ಇದು ಸರ್ಚ್ ಮಾಡುತ್ತೆ. ಫೈಂಡ್ ಆನ್ ಎಲಿಮೆಂಟ್ ಎಫಿಷಿಯೆಂಟ್ಲಿನೇ ಸಾರ್ಟೆಡ್ ಅರೇ. ಓಕೆ, ಇನ್ ಹಾಫ್ ಆಫ್ ದಿ ಲಿಸ್ಟ್ ನಾವು ಫೈಂಡ್ ಮಾಡಿಬಿಡ್ತೀವಿ ಎಲಿಮೆಂಟ್ಸ್ನ. ಆ್ಯಸ್ ಪರ್ ದ ಲೀನಿಯರ್ ಸರ್ಚಲ್ಲಿ ನಾವು ಎಲ್ಲ ಎಲಿಮೆಂಟ್ಸ್ನ ಕಂಪೇರ್ ಮಾಡ್ತೀವಿ. ಇಲ್ಲಿ ಆ ಥರ ಅಲ್ಲ. ಸೊ ಹಂಗಾಗಿ ಎಫಿಷಿಯೆಂಟ್ಲಿ ಇಟ್ ವರ್ಕ್ಸ್. ಆ್ಯಂಡ್ ಇನ್ ಡೇಟಾಬೇಸ್ ಕ್ವೇರೀಸ್ ಅಂತ ಅಂದರೆ ನಂಬರ್ ಆಫ್ ಡೇಟಾಸ್ ಆರ್ ಸ್ಟೋರ್ ಮಾಡಿರ್ತಾರಲ್ಲ, ಅದರಲ್ಲಿ ನಮಗೆ ಯಾವುದಾದ್ರೂ ಡೇಟಾ ಬೇಕು ಅಂತ ಅಂದರೆ ಕ್ವಿಕ್ಲಿ ಲೊಕೇಟ್ ಮಾಡ್ಬೋದು. ಓಕೆ, ಇನ್ ಡೇಟಾಬೇಸ್ ಟೇಬಲ್ ಆಗಿರ್ಬೋದು. ಇದು SQL ಅಲ್ಲಿ ಕಲಿತೀವಿ ನಾವು, ಡೇಟಾಬೇಸ್ ಟೇಬಲ್ ಅಂದರೆ ಏನು ಅಂತ. ಸೊ ಅಲ್ಲಿ ಕೂಡ ನಾವು ಬೇಕಾಗಿರೋ ಡೇಟಾಸ್ನ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಆ್ಯಂಡ್ ಇಟ್ ಫೈಂಡ್ಸ್ ದ ಕ್ಲೋಸೆಸ್ಟ್ ವ್ಯಾಲ್ಯೂ. ಸೊ ನೋಡಿರ್ಬೋದು, ನಾವು ರೈಟ್ ಸೈಡಲ್ಲಿ ಹೋದರೆ ಕ್ಲೋಸೆಸ್ಟ್ ವ್ಯಾಲ್ಯೂ ಸಿಕ್ಬಿಡುತ್ತೆ ನಿಮಗೆ ಆಲ್ಮೋಸ್ಟ್ ಆಲ್. ಸೊ ಇಟ್ ಫೈಂಡ್ಸ್ ದ ಕ್ಲೋಸೆಸ್ಟ್ ಮ್ಯಾಚ್. ಓಕೆ, ಸರ್ಚ್ ಎಲಿಮೆಂಟ್ಗೆ ನಮ್ಮ ಕ್ಲೋಸೆಸ್ಟ್ ಮ್ಯಾಚ್ನ ಫೈಂಡ್ ಮಾಡಿಬಿಡ್ತೈತಿ ಇಮಿಡಿಯೇಟ್ಲಿ. ಆ್ಯಂಡ್ ನೆಕ್ಸ್ಟ್ ಅಂತ ಬಂದಾಗ ಇಟ್ ಈಸ್ ಯೂಸ್ಡ್ ಇನ್ ಡಿಕ್ಷನರೀಸ್ ಆರ್ ಟೆಲಿಫೋನ್ ಡೈರೆಕ್ಟರೀಸ್.
ಓಕೆ, ಇನ್ ಡಿಕ್ಷನರೀಸಲ್ಲಿ ಯಾವ ಥರ ಇರುತ್ತೆ, ಎ ಟು ಝೆಡ್ ವ್ಯಾಲ್ಯೂಸ್ ಇರ್ತಾವಲ್ಲ, ಅದರಲ್ಲಿಯೂ ಕೂಡ ನಾವು ಫಾರ್ ಎಕ್ಸಾಂಪಲ್ ಎಸ್ ಅಂತ ಬಂದಾಗ ಎಸ್ ರೈಟ್ ಬರುತ್ತೋ ಲೆಫ್ಟ್ ಬರುತ್ತೋ, ಮಿಡಲ್ ವ್ಯಾಲ್ಯೂ ಯಾವುದಾದ್ರೂ ಫೈಂಡ್ ಮಾಡಿ ರೈಟ್ ಸೈಡ್ ನಾವು ಮೂವ್ ಆಗ್ತೀವಲ್ಲ, ಅದೇ ಥರ ಡಿಕ್ಷನರೀಸಲ್ಲಿ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು ಬೇಕಾಗಿರೋ ವ್ಯಾಲ್ಯೂಸ್ನ, ಡೇಟಾಸ್ನ. ಅದೇ ಥರ ಟೆಲಿಫೋನ್ ಡಿಕ್ಷನರಿಯಲ್ಲಿ ಕೂಡ ಈ ಒಂದು ಬೈನರಿ ಸರ್ಚ್ ಮೆಥಡ್ನ ಯೂಸ್ ಮಾಡ್ತಾರೆ. ಇದು 3 ಮಾರ್ಕ್ಸ್ಗೆ ಎಕ್ಸಾಮಲ್ಲಿ ಬರುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟ್ ಮೆಥಡ್ ಸರ್ಚ್ ಬೈ ಆ್ಯಶ್ ಮೆಥಡ್. ಈ ಸರ್ಚ್ ಬೈ ಆ್ಯಶ್ ಮೆಥಡ್ ಏನಪ್ಪ ಅಂತ ಅಂದರೆ, ಇಲ್ಲಿ ಸರ್ಚ್ ಬೈ ಆ್ಯಶಿಂಗ್ ಇದೆಯಲ್ಲ, ಸೊ ಆ್ಯಶಿಂಗ್ ಇಸ್ ಎ ಟೆಕ್ನಿಕ್ ವಿಚ್ ಕ್ಯಾನ್ ಬಿ ಯೂಸ್ ಟು ನೌ ದ ಪ್ರೆಸೆನ್ಸ್ ಆಫ್ ಕೀ ಇನ್ ಎ ಲಿಸ್ಟ್ ಇನ್ ಜಸ್ಟ್ ಒನ್ ಸ್ಟೆಪ್. ಒಂದೇ ಸ್ಟೆಪ್ಪಲ್ಲಿ ನಾವು ನಮ್ಮ ಎಲಿಮೆಂಟ್ ಎಲ್ಲಿ ಪ್ರೆಸೆಂಟ್ ಇದೆ ಅಂತ ಫೈಂಡ್ ಮಾಡಿಬಿಡ್ಬೋದು. ಕಂಪೇರ್ ಟು ಲೀನಿಯರ್ ಸರ್ಚ್ ಆ್ಯಂಡ್ ಬೈನರಿ ಸರ್ಚ್, ದಿಸ್ ಒನ್ ಈಸ್ ದ ಎಫೆಕ್ಟಿವ್ ವೇ ಆಫ್ ಸರ್ಚಿಂಗ್ ದ ಎಲಿಮೆಂಟ್ಸ್. ಓಕೆ, ನಾವು ಕಮ್ ಟು ಹೌ ಇಟ್ ವರ್ಕ್ಸ್. ಸ್ಟಾರ್ಟಿಂಗಲ್ಲಿ ಎ ಫಾರ್ಮುಲಾ ಕಾಲ್ಡ್ ಆ್ಯಶ್ ಫಂಕ್ಷನ್. ಈ ಆ್ಯಶ್ ಫಂಕ್ಷನ್ ಅಂದು ಒಂದು ಫಾರ್ಮುಲಾ ತಗೊಂಡು ಒಂದು ಟೇಬಲ್ನ ಕ್ರಿಯೇಟ್ ಮಾಡ್ತಾರೆ, ಅಥವಾ ಒಂದು ಆ್ಯಶ್ ಟೇಬಲ್ ಅಂತ ಕರೀತಾರೆ ಅದಕ್ಕೆ. ಓಕೆ, ಆ್ಯಶ್ ಟೇಬಲ್ನ ಕ್ರಿಯೇಟ್ ಮಾಡ್ತಾರೆ. ಅದು ನೆಕ್ಸ್ಟ್ ಹೇಳ್ತೀನಿ ನಿಮಗೆ ಡಯಾಗ್ರಾಮಲ್ಲಿ ತೋರಿಸ್ಕೊಂಡು. ಆ್ಯಂಡ್ ಈಚ್ ಇಂಡೆಕ್ಸ್ ಆಫ್ ಆ್ಯಶ್ ಟೇಬಲ್ ಕ್ಯಾನ್ ಹೋಲ್ಡ್ ಓನ್ಲಿ ಒನ್ ಎಲಿಮೆಂಟ್. ಸೊ ಇದನ್ನು ಕೂಡ ನೆಕ್ಸ್ಟ್ ನಿಮಗೆ ಅರ್ಥ ಆಗುತ್ತೆ ಏನು ಅಂತ ಅಂದರೆ. ಆ್ಯಂಡ್ ಸೈಜ್ ಆಫ್ ದ ಆ್ಯಶ್ ಟೇಬಲ್ ಕ್ಯಾನ್ ಬಿ ಲಾರ್ಜರ್ ದೆನ್ ದಿ ಸೈಜ್ ಆಫ್ ದಿ ಲಿಸ್ಟ್. ಸೊ ಇದಕ್ಕೆ ನಾವು ಏನು ಮಾಡೋಣ ಅಂತ ಅಂದರೆ, ನೆಕ್ಸ್ಟ್ ಪೇಜ್ಗೆ ಹೋದರೆ ನಿಮಗೆ ಎಲ್ಲ ಈಸಿಯಾಗಿ ಅರ್ಥ ಆಗುತ್ತೆ. ವಿತ್ ಎಕ್ಸಾಂಪಲ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲೆ ಥಿಯರಿ ಕೂಡ ರಿಪೀಟ್ ಮಾಡ್ತೀನಿ. ಓಕೆ, ಇಲ್ಲಿ ಏನಾಗಿದೆ, ಒಂದು ಟೇಬಲ್ ಇದೆ, ಇದರಲ್ಲಿ ನಾನು ಎಲಿಮೆಂಟ್ನ ಸರ್ಚ್ ಮಾಡಬೇಕು ಅಂತ ಅಂದ್ಕೊಳ್ರಿ. ಓಕೆ, ದ ನಂಬರ್ಸ್ ಆರ್ 34, 16, 22, 93, 80, 77 ಆ್ಯಂಡ್ 51. ಇನ್ ದಿಸ್ ಐ ಆಮ್ ಗೋಯಿಂಗ್ ಟು ಸರ್ಚ್ ದ ಎಲಿಮೆಂಟ್ 80 ಅಂತ ಅಂದ್ಕೊಳ್ರಿ. ಜಸ್ಟ್ ಮೈಂಡಲ್ಲಿ ಇಟ್ಕೊಳ್ರಿ, 80 ಎಲಿಮೆಂಟ್ ಅಂದರೆ ಎಲಿಮೆಂಟ್ 80 ನಾನು ಫೈಂಡ್ ಮಾಡಬೇಕು. ಅದಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂತ ಅಂದರೆ, ಈ ಕೊಟ್ಟಿರಕ್ಕಂಥ ನಂಬರ್ಸ್ನ ಒಂದು ಹೊಸ ಆ್ಯಶ್ ಟೇಬಲ್ನ ಕ್ರಿಯೇಟ್ ಮಾಡ್ತಾರೆ. ಇಲ್ಲಿ ಕ್ರಿಯೇಟ್ ಮಾಡಿದ್ದೀನಿ ವಿತ್ ಟೇಕಿಂಗ್ ಅಸೈನಿಂಗ್ ದ ನ್ಯೂ ಇಂಡೆಕ್ಸ್ ವ್ಯಾಲ್ಯೂಸ್. ಈ ಇಂಡೆಕ್ಸ್ ವ್ಯಾಲ್ಯೂಸು ಇಲ್ಲಿ ಎಷ್ಟಿದಾವೆ ಅಂತ ಅಂದರೆ 0, 1, 2, 3, 4, 5, 6 ಇಂಡೆಕ್ಸ್ ವ್ಯಾಲ್ಯೂ ಇದಾವಲ್ಲ, ಇದಕ್ಕಿಂತ ಜಾಸ್ತಿ ತೊಗೋಬೇಕು ನಾವು. ಸೊ ಇದಕ್ಕಿಂತ ಜಾಸ್ತಿ ತೊಗೋವಂತ ಇಲ್ಲಿ ನಾವು ಅಲ್ಲೇ ಕಂಡೀಷನಲ್ಲಿ ಕೂಡ ಇಲ್ಲಿ ನೀವು ನೋಡಿರ್ಬೋದು, ಹೇಳಿದೆ ನಾನು, ದ ಲಾರ್ಜರ್ ದೆನ್ ದಿ ಸೈಜ್ ಆಫ್ ದಿ ಲಿಸ್ಟ್. ಓಕೆ, ಅಫ್ಕೋರ್ಸ್ ಇಲ್ಲಿ ನಾನು ಒಂದು ಹೊಸ ಆ್ಯಶ್ ಟೇಬಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅದ್ರದ್ದು ಇಂಡೆಕ್ಸ್ ಬಂದುಬಿಟ್ಟು ಲಾರ್ಜರ್ ದೆನ್ ದಿಸ್ ಎಲಿಮೆಂಟ್ ಲಿಸ್ಟ್. ಸೊ ಇಲ್ಲಿ ಏನು ಮಾಡಬೇಕು ಅಂತ ಅಂದರೆ, ಇದ್ರ ಲೆಂತ್ ಎಷ್ಟಿದೆ, 0 to 9 ಅಂದರೆ 10 ಇದೆ. ಟೋಟಲ್ ಲೆಂತ್ ಬಂದುಬಿಟ್ಟು 10. ಈ 10 ಎದಕ್ಕೆ ತೊಗೊಂಡಿನಿ ಅಂತ ಅಂದರೆ, ಇದು ಈಸಿ ಆಗುತ್ತೆ ನಮಗೆ ರಿಮೈಂಡರ್ ಕಂಡುಹಿಡೋದಕ್ಕೆ. ಇಟ್ ಈಸ್ ದ ರಿಮೈಂಡರ್ ಮೆಥಡ್. ಯಾವ ಥರ ಅಂದರೆ, ಈಗ 34 ಇದೆಯಲ್ಲ, ಈ 34ನ ಡಿವೈಡೆಡ್ ಬೈ 10 ಅಂತ ಮಾಡ್ತಾರೆ. ಅಂದರೆ ಟೋಟಲ್ ಲೆಂತ್ ಆಫ್ ದಿಸ್ ನ್ಯೂ ಆ್ಯಶ್ ಟೇಬಲಿಂದ ಅದರಲ್ಲಿ ಬರತಕ್ಕಂಥ ರಿಮೈಂಡರೇ ದ ಪೊಸಿಷನ್ ಆಫ್ ದಟ್ 34. ಇಲ್ಲೇನು ಪೊಸಿಷನ್ 4 ಇದೆಯಲ್ಲ, ಅದು 34ದ ಇಂಡೆಕ್ಸ್ ವ್ಯಾಲ್ಯೂ, ನ್ಯೂ ಇಂಡೆಕ್ಸ್ ವ್ಯಾಲ್ಯೂ ಅಂತ ಕರೀತಾರೆ. ಓಕೆ, ಅದೇ ಥರ 16 ಕೂಡ 10 ಡಿವೈಡ್ ಮಾಡ್ತಾರೆ, ರಿಮೈಂಡರ್ ಇಸ್ 6 ಬರುತ್ತೆ. ಇನ್ 6th ಪೊಸಿಷನ್ ಅದನ್ನು ಬರೀತಾರೆ. 6th ಪೊಸಿಷನ್ ಇಲ್ಲಿದೆ, 16 ಇಲ್ಲಿ ಬರೋದು. ಅದೇ ಥರ 22 ನಾವು ಡಿವೈಡೆಡ್ ಬೈ 10 ಮಾಡಿದರೆ 2 ರಿಮೈಂಡರ್ ಬರುತ್ತೆ. ಅದು ಕೂಡ ನಮಗೆ ಎಲ್ಲಿ ಪ್ಲೇಸ್ ಆಗುತ್ತೆ, 22 ಇನ್ ದ ಸೆಕೆಂಡ್ ಪ್ಲೇಸ್. ಅದೇ ಥರ ಎಲ್ಲ ಕೂಡ ನಮಗೆ ಏನು ಮಾಡ್ತಾರೆ, ಡಿವೈಡೆಡ್ ಬೈ 10 ಮಾಡಿ ಅದರ ರಿಮೈಂಡರ್ಸ್ನ ಫೈಂಡ್ ಮಾಡಿ, ಆ ರಿಮೈಂಡರ್ ಏನಾಗುತ್ತೆ ಇಲ್ಲಿ ನ್ಯೂ ಆ್ಯಶ್ ಇಂಡೆಕ್ಸ್ ವ್ಯಾಲ್ಯೂ ಆಗುತ್ತೆ. ಓಕೆ, 0ದಲ್ಲಿ 8 ಇದೆ, 1 ಇಂಡೆಕ್ಸಲ್ಲಿ 51 ಇದೆ. ಬೇಕಾದರೆ ನೋಡ್ಬೋದು ನೀವು ಮೇಲ್ಗಡೆ ಟೇಬಲಲ್ಲಿ 10 ಡಿವೈಡ್ ಮಾಡಬೇಕು. 10 ಅಂತಂದರೆ ಇಲ್ಲಿ ಎಷ್ಟು ಲೆಂತ್ ತೊಗೊಂಡಿರ್ತಿರಲ್ಲ ಅದ್ರ ಮೇಲೆ ಡಿಪೆಂಡ್. ನೀವು 20 ತೊಗೊಂಡ್ರೆ 20. 10 ಈಸ್ ಈಸಿಯೆಸ್ಟ್ ಟು ಐಡೆಂಟಿಫೈ ದ ರಿಮೈಂಡರ್ಸ್. ಅದಕ್ಕೆ ಇಲ್ಲಿ 10ನೇ ತೊಗೊಂಡಿರೋದು. ಸೊ ಇಲ್ಲೆಲ್ಲ ಅಸೈನ್ ವ್ಯಾಲ್ಯೂಸ್ ಆದವು. ಇನ್ ಕೇಸ್ ಇಂಡೆಕ್ಸ್ ವ್ಯಾಲ್ಯೂ ನ್ಯೂ ಇಂಡೆಕ್ಸ್ ವ್ಯಾಲ್ಯೂಸಲ್ಲಿ ಏನು ವ್ಯಾಲ್ಯೂಸ್ ಅಸೈನ್ ಆಗಲಿಲ್ಲ ಅಂದರೆ ನನ್ ಅಂತ ಬರಿಬೇಕು. ಇಲ್ಲಿ ನನ್ ಅಂತ ಕೂಡ ನಾನು ಮೆನ್ಷನ್ ಕೂಡ ಮಾಡಿದ್ದೀನಿ. ಓಕೆ, ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಫೈಂಡ್ ದ ಎಲಿಮೆಂಟ್ 80 ಅಂತ ಅಂದ್ಕೊಳ್ರಿ. 80 ಎಲಿಮೆಂಟ್ ಎಲ್ಲಿದೆಯಪ್ಪ ಈಗ ಪ್ರೆಸೆಂಟ್ಲಿ? ಸೊ ಎಟ್ ದ 80 ಎಲಿಮೆಂಟ್. ಸೊ 80 ಎಲಿಮೆಂಟ್ ಎಲ್ಲಿ ಸಿಗುತ್ತೆ ನಮಗೆ? ರಿಮೈಂಡರ್ 0 ಇದೆಲ್ಲ. ಎಟ್ ಲಾಸ್ಟ್ ನಂಬರ್ ಏನಿದೆ ಇಲ್ಲಿ? 0 ಇದೆ. 80ಯಲ್ಲಿ ಲಾಸ್ಟ್ ನಂಬರ್ ಏನಿದೆ? 0 ಇದೆ. ಫೈಂಡ್ ದ ಇಂಡೆಕ್ಸ್ ವ್ಯಾಲ್ಯೂ 0. ವಾಟ್ ಈಸ್ ದ ವ್ಯಾಲ್ಯೂ? 80. ಫಾರ್ ಎಕ್ಸಾಂಪಲ್ 93 ಅಂತ ಅಂದ್ಕೊಳ್ರಿ. 93ಯಲ್ಲಿ ಲಾಸ್ಟ್ ವ್ಯಾಲ್ಯೂ ಏನಿದೆಪ್ಪ? 3. ಥರ್ಡಲ್ಲಿ ನೋಡ್ರಿ, ಇದೆಯಾ? ಇನ್ ಒನ್ ಸ್ಟೆಪ್ ವಿ ಆರ್ ಗೋಯಿಂಗ್ ಟು ಸರ್ಚ್ ದ ಎಲಿಮೆಂಟ್ಸ್. ಈಸಿಲಿ ಇದರಲ್ಲಿ ನಾವು ಫೈಂಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 77 ನೋಡ್ರಿ. 10 ಡಿವೈಡ್ ಮಾಡಿದರೆ ಎಷ್ಟು ಉಳಿಯುತ್ತೆ ರಿಮೈಂಡರು? 7. ಅಂದರೆ 7th ಪೊಸಿಷನ್ ಇಸ್ ದ 77. ಸೊ ಲಾಸ್ಟಲ್ಲಿ ಏನು ನಂಬರ್ ಇರುತ್ತೋ ಅದರದ್ದೇ ನೀವು ಟೇಬಲಲ್ಲಿ ಅದೇ ಇಂಡೆಕ್ಸ್ ವ್ಯಾಲ್ಯೂ ಆ ಒಂದು ನಂಬರಿನ ಪೊಸಿಷನ್ ಆಗಿರುತ್ತೆ. ಈ ಥರ ಸರ್ಚ್ ಬೈ ಆ್ಯಶಿಂಗ್ ಮೆಥಡ್ ಯೂಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಕೊಲಿಷನ್. ಸೊ ಇದು ಕೂಡ ಎಕ್ಸಾಮಿಗೆ ಕೇಳುವಂಥ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ವಾಟ್ ಈಸ್ ಕೊಲಿಷನ್ ಆ್ಯಂಡ್ ವಾಟ್ ಈಸ್ ಕೊಲಿಷನ್ ರೆಸೊಲ್ಯೂಷನ್ ಟೆಕ್ನಿಕ್ ಅಂತ ಕೇಳ್ತಾರೆ. ಕೊಲಿಷನ್ ಅಂತ ಅಂದಾಗ
ಇವಾಗ ನಾವು ನೋಡಿದ್ದೆಲ್ಲ ಅದು ಪರ್ಫೆಕ್ಟ್ ಆ್ಯಶಿಂಗ್. ಅದು ಪರ್ಫೆಕ್ಟ್ ಆ್ಯಶಿಂಗ್ ಅಂದರೆ ಮೇಲ್ಗಡೆ ನೀವು ಮತ್ತೊಮ್ಮೆ ಡಿಸ್ಪ್ಲೇ ಮಾಡ್ತೀನಿ ನಾನು. ಯಾವುದೇ ರೀತಿಯಾಗಿ ಒಂದು ಆ್ಯಶ್ ವ್ಯಾಲ್ಯೂಗೆ ಇನ್ನೊಂದು ನಂಬರ್ ಇನ್ನೂ ಬಂದಿಲ್ಲ, 12 ಅಂತ ತೊಗೊಂಡ್ರಿ ಅಂತ ಅನ್ಕೊಳ್ರಿ. 12ನ ಡಿವೈಡ್ ಬೈ 10 ಮಾಡಿದರೆ ಏನಾಯ್ತು, ಇಲ್ಲಿ 2 ರಿಮೈಂಡರ್ ಆಯಿತು. ಮತ್ತೆ 22 ಮತ್ತು 12 ಎರಡೂ ಒಂದೇ ಆ್ಯಶ್ ವ್ಯಾಲ್ಯೂಗೆ ಬಂದು ಕುಂತು. ಸೊ ಅವಾಗ ಅದನ್ನು ಕೊಲಿಷನ್ ಅಂತ ಕರೀತಾರೆ. ಕೊಲಿಷನ್ ಮೀನ್ಸ್ ಯಾವಾಗ ಸೇಮ್ ಆ್ಯಶ್ ವ್ಯಾಲ್ಯೂಸ್ ಮೀನ್ಸ್ ವೈಲ್ ವೆನ್ 2 or more ಎಲಿಮೆಂಟ್ಸ್ ಹ್ಯಾವ್ ಸೇಮ್ ಆ್ಯಶ್ ವ್ಯಾಲ್ಯೂ, ದಿಸ್ ಸಿಚುವೇಶನ್ ಈಸ್ ಕಾಲ್ಡ್ ಆಸ್ ಕೊಲಿಷನ್ ಇನ್ ಆ್ಯಶಿಂಗ್. ಎರಡು ವ್ಯಾಲ್ಯೂಸ್ ಬಂದು ಕುಂತಾಗ, ಫಾರ್ ಎಕ್ಸಾಂಪಲ್ ಇಲ್ಲಿ 34, 16, 2, 26. ಇಲ್ಲಿ 16 ನೋಡ್ರಿ, 26 ನೋಡ್ರಿ. ಇದ್ರ ರಿಮೈಂಡರ್ 6, 26th ರಿಮೈಂಡರ್ 6. ಅಂದರೆ ಇಂಡೆಕ್ಸ್ ವ್ಯಾಲ್ಯೂ 6, 6 ಅಲ್ಲಿ ಎರಡು ವ್ಯಾಲ್ಯೂಸ್ ಬಂದು ಕುಂತು. ಅದಕ್ಕೆ ಏನಂತೀವಿ ಅಂದರೆ ಕೊಲಿಷನ್ ಅಂತ ಕರಿತೀವಿ. ಈ ಕೊಲಿಷನ್ನ ರಿಸಾಲ್ವ್ ಮಾಡೋಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ದ ಟೆಕ್ನಿಕ್ ಕಾಲ್ಡ್ ಕೊಲಿಷನ್ ರೆಸೊಲ್ಯೂಷನ್ ಟೆಕ್ನಿಕ್ಸ್. ಈ ಟೆಕ್ನಿಕ್ ಬಗ್ಗೆ ನಿಮ್ಗೆ ಸಿಲೆಬಸ್ಸಲ್ಲಿ ಇರಲ್ಲ, ಜಸ್ಟ್ ಯು ರೈಟ್ ವಾಟ್ ಈಸ್ ಕೊಲಿಷನ್ ರೆಸೊಲ್ಯೂಷನ್ ಟೆಕ್ನಿಕ್. ಅಂದರೆ ವೆನ್ 2 or more ಎಲಿಮೆಂಟ್ಸ್ ಹ್ಯಾವ್ ಸೇಮ್ ಆ್ಯಶ್ ವ್ಯಾಲ್ಯೂ, this situation is called collision in hashing. Resolving this is called as the collision resolution technique. Okay, ಅಂದರೆ ಪರ್ಫೆಕ್ಟ್ ಹ್ಯಾಶ್ ಅಂತ ಅಂದರೆ there is no any two values taken place. For example, if every element of a list maps to a unique index, ಎಲ್ಲ ಎಲಿಮೆಂಟ್ಸು ಈಗ ಮೇಲ್ಗಡೆ ನೋಡಿದ್ನಲ್ಲ, ಎಲ್ಲ ಪ್ರತಿಯೊಂದು ವ್ಯಾಲ್ಯೂಸು ಅದರದ್ದೇ ಆದ ಇಂಡೆಕ್ಸ್ ವ್ಯಾಲ್ಯೂಸ್ನ ಹೊಂದಿರುತ್ತೆ. ಅವಾಗ ಅದನ್ನು ಪರ್ಫೆಕ್ಟ್ ಹ್ಯಾಶ್ ವ್ಯಾಲ್ಯೂಸ್ ಅಂತ ಕರೀತಾರೆ, ಪರ್ಫೆಕ್ಟ್ ಹ್ಯಾಶ್ ಫಂಕ್ಷನ್ ಅಂತ ಕರೀತಾರೆ. ಈ ಕ್ವಶನ್ನು ಕೂಡ ನಿಮಗೆ ಎಕ್ಸಾಮಲ್ಲಿ 100% ಶೋರ್ 2 marks 3 marks ಅಲ್ಲಿ ಬರೋ ಚಾನ್ಸಸ್ಸು ಕೂಡ ಇದೆ. ಓಕೆ, ದಿಸ್ ಈಸ್ ಅಬೌಟ್ ದ ಸರ್ಚಿಂಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.